ಪರಿಚಯವನ್ನು ಹೇಳ್ತಾ ಇದ್ದಾರೆ. ಅಪ್ಪವರು ಮನುಷ್ಯರಿಗೆ ಸಾಮಾನ್ಯವಾಗಿ ಇರುವಂತಹ ಭವರೋಗದ ಕಾಯಿಲೆಗಳಿಗೆ ಏನು ಹೆಸರು, ರೋಗಗಳು ಯಾವುವು, ಭವರೋಗ ಅಂದ್ರೆ ಹೆಂಗಿರ್ತದ? ರಾಗ, ಶೋಕ, ಮೋಹ, ಇವು ಮೂರು ಇಲ್ಲದೇನೆ ಭವರೋಗ ಇಲ್ಲ ಅಂತ ತಿಳ್ಕೊಂಡ್ರು. ಇವನ್ನೇ ಗುರುತಿಸ್ಬೇಕು. ಆ ನಂತರ ಗುರು ಶಿಷ್ಯ ಪರಂಪರೆಯನ್ನು ಗುರುತಿಸ್ಬೇಕು. ಒಳ್ಳೆ ಅಧಿಕಾರಿ ಇರ್ಬೇಕು, ಕೇಳೋವಂತ ಶಿಷ್ಯ, ಹೇಳುವಂತವ್ರು ಅಂತ ಒಳ್ಳೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇದ್ದಾಗನ ಅಲ್ಲಿ ಆ ಶಿಕ್ಷಣವನ್ನ, ಆ ವೇದಾಂತದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಒಂದು ಸರಿಯಾದಂತ ಒಂದು ಸನ್ನಿವೇಶ ಕೂಡಿ ಬರ್ತದೆ. ಅದಕ್ಕೆ ಈಗ 2ನೇ ಪಾಯಿಂಟ್ ಹೇಳ್ತಾರೆ. ದ ಸೆಕೆಂಡ್ ಪರ್ಪಸ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಟೀಚರ್ ಅಂಡ್ ಎ ಸ್ಟೂಡೆಂಟ್ ಇಸ್ ಟು ಶೋ ಹೂ ಇಸ್ ಕ್ವಾಲಿಫೈಡ್ ಗುರು ಅಂಡ್ ಹೂ ಇಸ್ ಎ ಕ್ವಾಲಿಫೈಡ್ ಶಿಷ್ಯ. ಅಧಿಕಾರಿಯಾದವ ಶಿಷ್ಯ ಹೆಂಗಿರ್ತಾನೆ ಅನ್ನುವಂಥದ್ದು ಶಿಷ್ಯರಲ್ಲಿ ತಿಳ್ಕೊಳಾಕ, ಅಲ್ಲಿ ಶಿಷ್ಯನ ಮತ್ತು ಎಂತ ಗುರು ಇರ್ಬೇಕು ಅನ್ನೋದು ಗುರುವಿನ ಲಕ್ಷಣಗಳನ್ನ ಹೇಳಾಕ, ಗುರು ಇದ್ರ ಕೃಷ್ಣನಂತ ಇರಬೇಕು, ಶಿಷ್ಯ ಇದ್ರ ಅರ್ಜುನ್ ಅಂತ ಇರಬೇಕು. ಅಂದ್ರೆ ಅಲ್ಲಿ ಏನದ, ವೇದಾಂತದ ಶ್ರವಣ ಮನನ ನಿಧಿಧ್ಯಾಸನ ಆಗ್ತದ ಅನ್ನುವಂತ ಮಾತನ್ನ ಇಟ್ಕೊಂಡು ಹೇಳಾಗತ್ತ. ದ ಗುರು ಇಸ್ ಲಾರ್ಡ್ ಹಿಮ್ಸೆಲ್ಫ್, ಕೃಷ್ಣ, and the disciple is Arjuna, and the contest is now presented. The contest is Mahabharata war. ಏನದ ಸಂದರ್ಭ ಏನದರಿ? ಮಹಾಭಾರತ ಯುದ್ಧ. ಮಹಾಭಾರತ ಯುದ್ಧವನ್ನ ನೀವು ಹೆಂಗಾದ್ರೂ ಕೂಡ ವಿಚಾರ ಮಾಡ್ರಿ. ನೀವು ದಿನನಿತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಮನಸ್ಸಿನಲ್ಲಿ ತಾಕಲಾಟ ನಡೀತಿತ್ತಲ್ಲ, ಅದ ಮಹಾಭಾರತ ಯುದ್ಧ. ಮಾಡ್ಲೋ ಬ್ಯಾಡೋ, ಒಂದ್ ಹೇಳ್ತದ ಧರ್ಮ, ಒಂದ್ ಹೇಳ್ತದ ಅಧರ್ಮ ಮಾಡುವಂಥದ್ದು. ಎರಡೂ ಮನಸ್ಸು ನಮ್ಮಲ್ಲಿನ ಅದಾವ. ಅಧರ್ಮ ಮಾಡ್ಬೇಡ ಅಂತ ಹೇಳುವುದು ಒಂದ್ ಮನಸ್ಸದ, ಧರ್ಮವನ್ನೇ ಮಾಡು. ಧರ್ಮ ಮಾಡಿದವರೆಲ್ಲ ಕೂಳಿಲ್ದ ಹೋಗ್ಯಾರ, ಓ ಮಾರಾಯ, ಎಲ್ಲಿದ್ ಧರ್ಮ ಕಾಯ್ಕೊಂಡ್ ಕುಂಡಿರ್ತಿದ್ದ, ಅಧರ್ಮ ಮಾಡಿ ಮುಂದೆ ಬಾ ಜೀವನದಾಗ ಅಂತ ಒಂದ್ ಹೇಳ್ತದ. ನಮ್ಮಲ್ಲಿನ ಅದಾರ ಧರ್ಮ ಅಧರ್ಮಗಳನ್ನು ಹೇಳುವಂತಹ ಏನದ ಇಬ್ರು ವ್ಯಕ್ತಿಗಳು ನಮ್ಮ ಒಳಗ, ನಮ್ಮ ವ್ಯಕ್ತಿ, ಒಂದೇ ವ್ಯಕ್ತಿ ಒಳಗ ಎರಡು ವಿಚಾರದ ನೋಡ್ರಿ. ಆ ವಿಚಾರಗಳನ್ನ ಅಂತ ತಿಳ್ಕೊಂಡ್ರಿ. ಅಲ್ಲಿ ಆ ಮಹಾಭಾರತ ವಾರ ಪ್ರತಿಯೊಂದು ಒಬ್ಬರ ಹೃದಯದಲ್ಲಿ ನಡೀತಾ ಇದೆ. ಇವತ್ತು ನಡೀತಾ ಇರೋದು ಏನದ ರೀ? ಮಹಾಭಾರತ ಯುದ್ಧನ ನಡೆದದ. ನೀವು ರಾಜಕೀಯ ತಗೊಳ್ರಿ, ರಾಜ್ಯ ಮಟ್ಟದ ತಗೊಳ್ರಿ, ರಾಷ್ಟ್ರ ಮಟ್ಟದ ತಗೊಳ್ರಿ, ವಿಶ್ವ ಮಟ್ಟಕ್ಕೆ ತಗೊಳ್ರಿ, ಏನ್ ನಡೆದದ? ಹೊರಗಡೆ ಯುದ್ಧನ ನಡೆದದ. ಎಲ್ಲ ನೋಡ್ತೀರಿ, ಎಲ್ಲ ಯುದ್ಧ ನಡೆದದ. ಯಾರ್ಯಾರು ನಡೆದದ್ರಿ ಯುದ್ಧ? ಒಂದು ಧರ್ಮ, ಒಂದು ಅಧರ್ಮ. ಯಾವಾಗ್ಲೂ ನಡೀದ ಅಲ್ಲೇ. ಇಬ್ಬರು ಅಧರ್ಮಿಗಳು ಯುದ್ಧ ಮಾಡಂಗಿಲ್ಲ. ಒಂದು ಧರ್ಮ, ಒಂದು ಅಧರ್ಮ. ಮತ್ತೆ ಹೊರನೋಟಕ್ಕ ಯಾರ ಗೆಲ್ತಾರ ಅನಿಸ್ತದ್ರಿ? ಹೊರನೋಟಕ್ಕ ಗೆಲ್ತದ ಅನಿಸ್ತದ. ಹೊರನೋಟಕ್ಕ ವಿಚಾರ ಮಾಡಿದ್ರ, ನಮ್ಮ ಮನುಷ್ಯ ಬುದ್ಧಿಗೆ ವಿಚಾರ ಮಾಡಿದ್ರ ಯಾರು ಗೆಲ್ತಾರ? ಕೌರವರು ಪಾಂಡವರೊಳಗ ಒಂದು 11 ಅಕ್ಷೋಣಿ ಸೈನ್ಯದ, ಇವ್ರು ಕೇವಲ 7 ಅಕ್ಷೋಣಿ ಸೈನ್ಯದ. ಇವ್ರ ಕಡೆ ಕೃಷ್ಣದಾನ, ಕೃಷ್ಣನ ಸೈನ್ಯ ಅವ್ರ ಕಡೆ ಅದ. ಅತಿರಥ ಮಹಾರಥರು ಎಲ್ಲರೂ ಆ ಕಡೆ ಅದಾರ, ದ್ರೋಣ, ಭೀಷ್ಮ ಎಲ್ಲರೂ ಆ ಕಡೆ ಅದಾರ. ಮತ್ತ 11 ಅಕ್ಷೋಣಿ ಸೈನ್ಯ ಅದ, ಅವನ ಕೈಯಾಗ ಆಡಳಿತ ಐತಿ. ಯಾರು ಗೆಲ್ತಾರ ಹೇಳಿ? ನೋಡಿದ್ರ ದುರ್ಯೋಧನ ಗೆಲ್ತಾನಂತ ತಿಳ್ಕೊಂಡು ನಾವು ಖಂಡಿತವಾಗಿ ಹೇಳಬಹುದು. ಆ ಯುದ್ಧ ಮಹಾಭಾರತದಾಗ ಅಷ್ಟ ಅಲ್ಲ, ಈಗ ನಡೆದದ, ಇಲ್ಲೇ ನಡೆದ. ಇದನ್ನ ನೋಡ್ಕೊಡ್ರಿ. ಇನ್ನು ಮುಂದೆ ನಡೆಯಂಗಲ್ಲ ಅಂತಲ್ಲ, ಇನ್ನು ಮುಂದೂ ನಡೀತದ. 2 ಮಹಾಯುದ್ಧಗಳಾಗಿ ಹೋಗ್ಯಾವ. 3ನೇ ಯುದ್ಧ ಈಗ ಸದ್ಯ ಇವತ್ತ ನಾಳೆ ಅನ್ನಾಗತ್ತದ. ಎಲ್ಲಾರು ಬಾಂಬ್ ಹಿಡ್ಕೊಂಡು ನಿಂತಾರ. ಏನಾಕೈತಿ ಹೇಳಕ್ ಬರಂಗಿಲ್ಲ. ಆಗಂಗಿಲ್ಲ ಅಂತ ಕೆಲವು ಮಂದಿ, ಆಕೈತಿ ಅಂತ ಕೆಲವು ಮಂದಿ. 3ನೇ ಮಹಾಯುದ್ಧ ಆದ್ರೆ ಅರ್ಧಕ್ಕರ್ಧ ಜನಸಂಖ್ಯೆ ಕಮ್ಮಿನೇ ಆಗಿ ಹೋಗ್ತದೆ. 850 ಕೋಟಿ ಇದ್ದು 400 ಕೋಟಿ ಬರ್ತದೆ. ದ ಮಹಾಭಾರತ ವಾಸ್ ಏನಂತಾರೆ ಇಲ್ಲಿ? ದ ಕಾಂಟೆಸ್ಟ್ ಈಸ್ ಮಹಾಭಾರತ ವಾರ್. ಐ ನೀಡ್ ನಾಟ್ ಡಿಸ್ಕ್ರೈಬ್ ದಿ ಮಹಾಭಾರತ ವಾರ್. ನಾನು ನಿಮಗೆ ಮಹಾಭಾರತದ ವರ್ಣನೆ ಹೇಳಂಗಿಲ್ಲ. ಅಲ್ಲಿ ಖುದ್ದು ವ್ಯಾಸಾಚಾರ್ಯರು 1ನೇ ಅಧ್ಯಾಯದಾಗ ಹೇಳ್ಕೊಂತ ಹೋಗ್ತಾರೆ ನಿಮಗೆ. ಆದಾಗ್ಯೂ ಏನದ ಜನರಲ್ ಏನ್ ಹೇಳುದು ಅಂತಂದ್ರೆ, ಯಾವಾಗಲೂ ಯುದ್ಧ ನಡೆಯುವುದು ಧರ್ಮ ಮತ್ತು ಅಧರ್ಮ ನಡುವೆ ನಡೀತದ.
ಯುದ್ಧ. ಇಷ್ಟು ತಿಳ್ಕೊಬೇಕು ನೋಡಿ. ಒಳ್ಳೆಯವರು ಮತ್ತು ಕೆಟ್ಟವರು, ಧಾರ್ಮಿಕರು ಮತ್ತು ಅಧಾರ್ಮಿಕರ ಮಧ್ಯನ ನಡೀತೈತಿ ಯುದ್ಧ ಅಂತ. ದ ಮಹಾಭಾರತ ಈಸ್ ಎ ವಾರ್ ಬಿಟ್ವೀನ್ ಪಾಂಡವಾಸ್ ಹೂ ಆರ್ ಧಾರ್ಮಿಕ್ ಪೀಪಲ್. ನೋಡಬಿಟ್ರು ನೋಡಿ ಯಾರು ನಡೆದ್ರಿ ಇದು ಮಹಾಭಾರತ ಯುದ್ಧ. ಕೌರವರು ಮತ್ತು ಪಾಂಡವರು. ಪಾಂಡವರು ಯಾರು, ಕೌರವರು ಯಾರು ಅಂದ್ರೆ ಪಾಂಡವರು ಧಾರ್ಮಿಕ ಜನ ಇದು. ಅಂಡ್ ಕೌರವಾಸ್ ಹೂ ಆರ್ ಅಧಾರ್ಮಿಕ ಅನ್ರೈಟಿಯಸ್ ಪೀಪಲ್. ಅಧರ್ಮವನ್ನ ತಮ್ಮ ಧರ್ಮ ಅಂತ ಹೇಳುವಂತವ್ರು ಕೌರವರು. ಬೇಕಾದಾಗ್ಲಿ ಇವತ್ತ ನಾನು ಸತ್ಯವನ್ನೇ ಹೇಳ್ತೇನೆ, ಸುಳ್ಳು ಹೇಳಂಗಿಲ್ಲ, ಧರ್ಮದಿಂದ ನಡ್ಕೋತೀನಿ, ಧರ್ಮಕ್ಕ ನಮಗೆ ಏನ್ ಬೇಕಾದಾಗ್ಲಿ ಇವತ್ತು ನಮಗ್ ಜೀವಕ್ಕೆ ಅಪಾಯ ಆಗತ್ತೆ ಆಗ್ಲಿ, ಧರ್ಮವನ್ನ ಎತ್ತಿ ಹಿಡಿತೀವಿ. ಅವ್ರು ಮಾಡಿದ್ದು ಒಂದೇ ಒಂದ್ ತಪ್ಪು ಏನಪ್ಪಾ ಅಂತಂದ್ರೆ ಪ್ರಚೋದನೆ ಒಳಗಾಗಿ ಜೂಜಾಡಕ್ ಕುಂತ್ಕೊಂಡ್ರು, ಅಲ್ಲಿ ತಪ್ಪಿಗೈತಿ. ರಾಜ ಅನ್ನೋದ್ಕಿನ ಜೂಜಾಡ್ದ ಅದಂತ ರಾಜ ಅಂದ್ಬಿಟ್ರೆ ಇಲ್ಲಪ್ಪ ನಾವ್ ಆಡಂಗಿಲ್ಲ ಅಂದಿದ್ರೆ ಮುಗಿದ್ ಹೋಗಿತ್ತು. ಮನುಷ್ಯರಿಗೆ ಏನದ ಯಾವುದೋ ಒಂದು ವೀಕ್ ಪಾಯಿಂಟ್ನಾಗ ಮನುಷ್ಯ ಎಡವುತ್ತಾನೆ, ಇಲ್ಲ ಅನ್ನಂಗಿಲ್ಲ, ಎಡುವುದು ಸಹಜ. ಆ ಧಾರ್ಮಿಕ ಜನ ಇದ್ದವರು ಜೂಜಾಟ ಇಂಥದಕ್ಕೆಲ್ಲ ಹೋಗ್ಬಾರ್ದು ಅನ್ನೋದಕ್ಕನ ಆ ಕಥೆಯನ್ನ ಅಲ್ಲಿ ಹೇಳದಾರ್ರಿ. ಜಗತ್ನಾಗ ಎಲ್ಲ ಬೇಗನೆ ದುಡ್ಡು ಮಾಡೋದಾಗ್ಲಿ, ಬೇಗನೆ ಕೀರ್ತಿ ಗಳಿಸೋದಾಗ್ಲಿ, ಮತ್ತೊಬ್ಬರನ್ನ ಹೊಡೆದ್ ನಾವು ಮುಂದ್ ಬರೋದಾಗ್ಲಿ, ಬಹಳ ಲಘುನ ಮುಂದ್ ಬರಕ್ ಒಳ್ಳೆ ಸಾಧನಗಳನ್ನ ಒಂದ್ ಬಿಟ್ಟು ಒಂದ್ ಸಾಧನ ಅದ. ಒಳ್ಳೆ ಅಂದಂಗಿಲ್ಲ, ಒಂದ್ ಬಿಟ್ಟು ಒಂದ್ ಸಾಧನಗಳು ಅದಾವ. ಆದ್ರೆ ಎಷ್ಟು ಲಘು ಮ್ಯಾಗ ಹೋಗಿರ್ತಾನ ಅಷ್ಟು ಲಘುನ ಬೀಳ್ತಾನ. ಧರ್ಮಕ್ಕೆ ಎಂದೆಂದೂ ಜಯ ಇರಂಗಿಲ್ಲ. ತಾತ್ಪೂರ್ತಿಕ ಸುಖ ಅದ ಹೊರತು ಧರ್ಮಕ್ಕೆ ಸುಖ ಶಾಶ್ವತ ಸುಖ ಅದ, ಅಧರ್ಮಕ್ಕ ಟೆಂಪರರಿ ಸುಖ ಅದ ನೋಡ್ರಿ. ಅದನ್ನ ಹೇಳೋದ ಉದ್ದೇಶ ಅದ. ಮಹಾಭಾರತ ಅಂದ್ರೆ ಬೇರೆ ವಿಷಯ, ಒಳಗಿನ ವಿಷಯ ಹೇಳೋದದ. ಅವು ಯುದ್ಧಗಳು ನಡೀತಾ ಇರ್ತಾವ, ಯಾವಾಗ್ಲೂ ನಡೀತಾವ. ಇನ್ನ 10 ವರ್ಷ ಬಿಟ್ರು ನಡೀತಾವ, 20 ವರ್ಷ ಬಿಟ್ರು ನಡೀತಾವ, ಇನ್ನ 100 ವರ್ಷ ಬಂದ್ರು ನಡೀತಾ ಇರ್ತಾವ. ದ ಪಾಂಡವಾಸ್ ವಾಂಟೆಡ್ ಟು ಅವಾಯ್ಡ್ ದ ವಾರ್ ಬೈ ಆಲ್ ದ ಮೀನ್ಸ್. ಪಾಂಡವರು ಯುದ್ಧವನ್ನ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಎಷ್ಟು ಪ್ರಯತ್ನ ಮಾಡಿ ಹೆಣಗಾಡಿದ್ರು. ಇವನ್ ದೋ ದೇ ನ್ಯೂ ದಟ್ ಕೌರವಾಸ್ ಆರ್ ಡೂಯಿಂಗ್ ಅಧರ್ಮ, ದೇ ಹ್ಯಾವ್ ಡನ್ ಆಲ್ ಟೈಪ್ಸ್ ಆಫ್ ಅಕ್ರಮಾಸ್ ಅಂಡ್ ದೇ ಹ್ಯಾವ್ ಟೇಕನ್ ಅವೇ ಪಾಂಡವಾಸ್ ಲ್ಯಾಂಡ್. ಅಲ್ರಿ, ಈಗ ಅಂತ ಒಂದು ದೊಡ್ಡ ಸಾಮ್ರಾಜ್ಯದಾಗ ಅರ್ಧ ರಾಜ್ಯಕ್ಕನ ಅಧಿಕಾರ ಇತ್ತ ಇಲ್ಲ ಇವ್ರಿಗೆ. 5 ಹಳ್ಳಿ ಕೊಡೋದಿಲ್ಲ ಅಂತ ಹೇಳ್ತಾನವ. 5 ಹಳ್ಳಿ ಅಲ್ಲ, 5 ಸೂಜಿ ಮೊನೆಗೆ ತಗಲುವಂತ ಮಣ್ಣು ಸದ ಕೊಡಂಗಿಲ್ಲ ಅಂತ ಹೇಳ್ತಾನ. ಎಷ್ಟ್ ನೋಡ್ರಿ ಅವನು ಅಧರ್ಮ ಅಂದ್ರೆ. ಅಧರ್ಮ ಅಂತ ಇದಕ್ಕ ಅನ್ನೋದು. ಆ ನಂತರ ಅವ್ರನ್ನ ಆಸ್ತಿ ಯಾಕೆ ಕೊಡ್ಬೇಕು, ಅವ್ರನ್ನ ಅರಿಗಿನ ಮನೆಗೆ ಹಾಕಿ ಸುಡ್ಬೇಕು ಅಂತ ಪ್ಲಾನ್ ಮಾಡಿದ್ದ ಹಿಂದ. ಎಷ್ಟು ಎಲ್ಲ ಪ್ಲಾನು ಫೇಲ್ಯೂರ್ ಹಾಕುವಂತ ಬಂದವ ಅವನು. ಆದ್ರೂ ಬಿಟ್ಟಿಲ್ಲ ಅವ. ಹೇಳ್ತಾರ ನೋಡ್ರಿ, ಇವನ್ ದೋ ದೇ ನ್ಯೂ ದಟ್ ಕೌರವಾಸ್ ಆರ್ ಡೂಯಿಂಗ್ ಅಧರ್ಮ, ದೇ ಹ್ಯಾವ್ ಡನ್ ಆಲ್ ಟೈಪ್ಸ್ ಆಫ್ ಅಕ್ರಮಾಸ್ ಅಂಡ್ ದೇ ಹ್ಯಾವ್ ಟೇಕನ್ ಅವೇ ದ ಪಾಂಡವಾಸ್ ಲ್ಯಾಂಡ್. ತಮ್ಮ ಜಮೀನು ಕಸ್ಕೊಂಡಾರ, ಅವ್ರನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು, ಏನ ಮಾಡಿದ್ರು ಕೂಡ ಧರ್ಮದಿಂದ ಅದಾರ, ಅದನ್ನ ಗುರ್ತಿಸ್ರಿ. ಇವ ಯಾವಾಗ್ಲೂ ಅಧರ್ಮ ಪರವಾಗಿ ಅದಾನ, ದುರ್ಯೋಧನ, ಅದನ್ನು ಗುರ್ತಿಸ್ರಿ ಅಂತಾರ. ಆದ್ರೂ ಯುದ್ಧವನ್ನ ನಾವು ತಪ್ಪಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡಿದ್ರು. ಮತ್ತೆ ಘಟಾನುಘಟಿಗಳಿದ್ರು. ಅರ್ಜುನ ಒಬ್ಬನೇ ಯುದ್ಧ ಗೆಲ್ಲುವಷ್ಟು ಸಾಮರ್ಥ್ಯ ಇತ್ತು, ಆದ್ರೆ ಹೆದರಿ ಅವ ಯುದ್ಧ ಮಾಡಬಾರ್ದು ಅಂತ ಮಾಡ್ಲಿಲ್ಲ. ಅನೇಕ ನಷ್ಟಗಳಾಗ್ತವ, ಮಾಡಬಾರ್ದು, ಧರ್ಮ ಅಲ್ಲ ಅದು ಯುದ್ಧ ಮಾಡುವುದು ಅಂತ. ದೇ ಟ್ರೈಡ್ ಸಾಮ, ದಾನ, ಭೇದ, ಆಲ್ ನಾನ್ ವೈಲೆಂಟ್ ಮೆಥಡ್ಸ್. ಅಹಿಂಸಾವಾದಿಗಳಾದಂತ ಅವ್ರು ಏನ್ ಪ್ರಯತ್ನ ಮಾಡಬೇಕು, ದಾನ, ಸಾಮ, ದಾನ, ಭೇದ, ದಂಡ ಎಲ್ಲ ಮಾಡಿದ್ರು. 3 ಮಾಡ್ಯಾರ. ಈಗ ದಂಡ ಮಾಡೋದು ಉಳ್ದೈತಿ. ಈಗ ಲಾಸ್ಟ್ ಎಲ್ಲಾನು ಮಿಕ್ಕಿ ಹೋಗೈತಿ. ಈಗ ಆಲ್ ದ ನಾನ್ ವೈಲೆಂಟ್ ಮೆಥಡ್ಸ್. ಇದರಿಂದ ಏನೂ ಹಾನಿ ಆಗ್ಬಾರ್ದಪ್ಪ. ಹಿಂಸಾತ್ಮಕ ಮಾರ್ಗವನ್ನು ಅವಲಂಬಿಸದೇನ ನಾವು ಏನದ ಶಾಂತರಾಗಿರೋಣ ಅನ್ನೋದಕ್ಕೆ ಏನ್ ಮಾಡ್ಬೇಕೆಲ್ಲ ಪ್ರಯತ್ನ ಮಾಡಿದ್ರು. ಆದ್ರೂ ಏನದ ಸಾಮ, ದಾನ, ಭೇದ ಮಾಡಿದ್ರು ಕೂಡ ಅವನೇನು ಬಗ್ಲಿಲ್ಲ. ದೇ ಟ್ರೈಡ್, ಅವ್ರು ಪ್ರಯತ್ನ ಮಾಡೋದೇನು ಬಿಡ್ಲಿಲ್ಲ. ಬಿಕಾಸ್ ಅಹಿಂಸಾ ಪರಮೋ ಧರ್ಮ. ದ ಸ್ಕ್ರಿಪ್ಚರ್ಸ್ ಪಾಯಿಂಟ್ ಔಟ್ ದಟ್ ಅಹಿಂಸಾ ಈಸ್ ಅನ್ ಇಂಪಾರ್ಟೆಂಟ್ ವ್ಯಾಲ್ಯೂ. And being dharmic people, Pandavas tried the ahimsa method, but later they found that
ahimsa method doesn't work, and therefore, as the last resort, they decided to resort to the war. ಕೊನೆ ಮಾರ್ಗ ಎಲ್ಲದಕ್ಕೂ ಬಗ್ಲಿಲ್ಲ ಇವ್ರು. ಅಧರ್ಮಿಗಳು ಅದಾರ, ಸಾಮ ದಾನ ಭೇದ ಮಾಡಿದ್ರು ಏನು ಒಪ್ಪಲಿಲ್ಲ. ಈಗ ದಂಡಂ ದಶಗುಣಂ ಅಂತೇವ್ ನೋಡ್ರಿ ನಾವು. ಯಾವ ದೇವ್ರಿಗೆ ಎಂತ ಪೆಟ್ಟು ಕೊಡ್ಬೇಕು ಅಂತ ಪೆಟ್ಟು ಕೊಟ್ಟಾಗನ ಅದು ವರ ಕೊಡ್ತೈತಂತ. ಹಂಗ ಈ ಪಾಂಡವರು ಎದಕ್ಕೂ ಅರ್ಹರಿಲ್ಲ ಅನ್ನುವಂಥದ್ದು ತೀರ್ಮಾನ ಮಾಡಿದ್ರು. ಇದು ಕೌರವರು ಎದಕ್ಕೂ ಅರ್ಹತೆ ಇಲ್ಲ ಅವರು. ಅಂಡ್ ಹಿಂಸಾ ಇಸ್ accepted in our scriptures under certain conditions. ನಮ್ಮ ಶಾಸ್ತ್ರದಲ್ಲಿ ಹಿಂಸಾ ಮಾಡ್ಲಿಕ್ಕೆ ಅಧಿಕಾರ ಐತೇನ್ರಿ ಅಂತಂದ್ರ ಕೆಲವೊಂದು ನಿರ್ದಿಷ್ಟ ಸಮಯದಾಗ ಮಾತ್ರ ಅಧಿಕಾರ ಅದ. ಯಾವ ನಿರ್ದಿಷ್ಟ ಸಮಯ? ಅವ್ರ ಅಧಾರ್ಮಿಕರು ಇರ್ಬೇಕು, ಅವ್ರ ಮೇಲೆ ನಮಗೆ ಎಷ್ಟ ನಾವು ಶಕ್ತಿವಂತರಿದ್ರು ಕೂಡ ಏನ್ರಿ ಸಾಮ ದಾನ ದಂಡ ಭೇದ ಇವನ್ಗಳನ್ನ ಮಾಡಿ ಅವಕಾಶ ಕೊಡ್ಬೇಕು, ತಿದ್ಕೊಳಕ್ ಅವಕಾಶ ಕೊಡ್ಬೇಕು. ಅವ್ರು ಆದ್ರೂ ಬಗ್ಲಿಲ್ಲ ಅಂದಾಗ ಲಾಸ್ಟಿಗೆ ಹೋಗ್ಬೇಕು ಅಹಿಂಸಾ. ಅದು ಅಹಿಂಸಾ ಮಾರ್ಗ, ಅಹಿಂಸಾನ ಮೊದಲು ಮಾಡ್ಬೇಕು ಅಂತಾರೆ. ಅಹಿಂಸಾ ಇಸ್ ಎ ಕಂಡೀಷನಲ್ ವ್ಯಾಲ್ಯೂ. ಯಾವಾಗಲೂ ಅಹಿಂಸನ ಅಲ್ಲ, ಅದು ಒಂದು ಸೀಮೆವರೆಗೆ ಅಹಿಂಸಾ. ಆ ಸೀಮಾ ದಾಟ್ತಂದ್ರೆ ಹಿಂಸೆ ಮಾಡಬೇಕ. ಅದು ಧರ್ಮದ ಅವಾಗ. The scriptures allow certain conditions under which a person can take to ಹಿಂಸಾ. ಹಿಂಸಾ ಮಾಡ್ಬೇಕಾದ್ರೆ ಮೊದಲು ಎಲ್ಲ ಪ್ರಯತ್ನ ಮಾಡಿ ನೋಡ್ಬೇಕು. ಅದಕ್ಕೆ ಬಗ್ಲಿಲ್ಲ ಅಂದ ಲಾಸ್ಟಿಗೆ ಹಿಂಸಕ್ಕೆ ಹೋಗ್ಬೇಕು. ಅಲ್ಲಿ ಮಠ ಏನದ ಸ್ವಲ್ಪ ಅವಕಾಶ ಕೊಡ್ಬೇಕಂತ. ಏನೋ ತಿದ್ಕೋತಾನೆ ನೋಡ್ಬೇಕು. That is why even gods, they are all said to be the embodiment of compassion. They are described Karunasagara, Kriyasagara, etc. But you will find that all our gods have got weapons. ನೋಡ್ರಿ, ನಾವೇನು ಪೂಜೆ ಮಾಡ್ತೀವಿ ದೇವತೆಗಳು, ಅವು ಕರುಣಾಸಾಗರ ಮತ್ತ ಕ್ರಿಯಾಸಾಗರ ಹಿಂಗೆಲ್ಲ ವರ್ಣನೆ ಮಾಡ್ತೀವಿ. ಆ ದೇವ್ರ ಕೈಯಾಗ ನಾವು ಪ್ರತಿಯೊಂದು ದೇವ್ರ ಕೈಯಾಗ ಒಂದೊಂದು ಆಯುಧ ಕೊಟ್ಟೇವಿ. ಯಾಕೆ ಕೊಟ್ಟೇವಿ ಒಂದು ವಿಚಾರ ಮಾಡಿರೇನು? ಎಲ್ಲಾ ದಾರಿ ತಪ್ಪಿದ ಮೇಲೆ ಆ ಹಿಂಸಾ ಮಾಡಬೇಕಾಗ್ತದ ಅನ್ನುವಂಥದ್ದನ್ನ ಸೂಚನೆ ಮಾಡ್ಲಿಕ್ಕೆ ಪ್ರತಿಯೊಂದು ದೇವತೆ ಕೈಯಾಗ ಒಂದು ಆಯುಧ ಕೊಟ್ಟಿವಿ ನಾವು. ನಮ್ ಕೈಯಾಗ ಇಟ್ಕೊಂಡಿಲ್ಲ ಅಷ್ಟ ಅಂತಾರು. They are described, but you will find that all our gods have got weapons. ಕೋದಂಡಪಾಣಿ, ಪಿನಾಕಪಾಣಿ, ಸುದರ್ಶನ ಚಕ್ರ, ಇವೆಲ್ಲ ನೋಡ್ರಿ. Why? Because if non-violent methods fail for the sake of ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಅಧರ್ಮಕ್ಕ 175% ಕುಣಿದಾಡ್ತದ, ಅವಾಗ ಹಿಂಸಾ ಮಾರ್ಗಕ್ಕೆ ಬೇಕು ಅಂತ ತಿಳ್ಕೊಂಡು ಆಯುಧಗಳನ್ನ ದೇವತೆಗಳಿಗೆ ಕೈಯಾಗ ಕೊಟ್ಟಿದ್ದದ. ಇಟ್ ಈಸ್ ನಾಟ್ ಅಧರ್ಮ ಅಲ್ಲ ಅದು. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಎ ಡಾಕ್ಟರ್ ಆಂಪ್ಯೂಟಿಂಗ್ ಒನ್ ಆಫ್ ದ ಲಿಂಬ್ಸ್. ಈಗ ಕೆಲವು ಮಂದಿಗೆ ನೋಡ್ರಿ, ಡಾಕ್ಟರ್ ಹೇಳ್ತಾನೆ ಕಾಲು ಕಡಿಬೇಕಂತ ನಾವ, ಯಾಕಂದ್ರೆ ಇದು ಬೆಳ್ಕೊಂತ ಹೋಗ್ತದ. ಆ ಒಂದು ಕಾಲು ಹೋದ್ರೂ ಅಡ್ಡಿ ಇಲ್ಲ, ಅಲ್ಲಿ ಕಡದ್ರ ಅದು ಮುಂದ್ ಬೆಳೆಯಂಗಿಲ್ಲ ಅನ್ನುವಂತ ತೀರ್ಮಾನ ಬಂದಾಗ ಬಿಡ್ತಿರೋ ಅದು ಕಾಲನ್ನ ಅಲ್ಲೇ ಧರ್ಮ ಕಡಿಯಬೇಕಾಗ್ತದ. ಅಂತ ಹೊತ್ನಾಗ ಮಾತ್ರ ಹಿಂಸಾಗ ಅವಕಾಶ ಅದ, ಪ್ರತಿಯೊಂದ್ರಾಗ ಹಿಂಸಾಕ ಅವಕಾಶ ಇಲ್ಲ, ತಿಳ್ಕೊಡ್ರಿ. ಮತ್ತೆ ನೋ ಡಾಕ್ಟರ್ ಲವ್ಸ್ ದ ಜಾಬ್ ಆಫ್ ಆಂಪ್ಯುಟೇಷನ್, ಕಟಿಂಗ್ ದಿ ಲಿಂಬ್. ಯಾವ ವೈದ್ಯರು ಕೂಡ ಕಾಲ್ ಕಟ್ ಮಾಡುವುದಕ್ಕೆ ಮನಸ್ಸಿರಂಗಿಲ್ಲ, ಆದ್ರೆ ಅನಿವಾರ್ಯ ಕಾಲ್ ಕಟ್ ಮಾಡ್ಲಿಕ್ಕಂದ್ರೆ ಉಳಿಯುದಿಲ್ಲ, ಶರೀರನ ಉಳಿಯುದಿಲ್ಲ. ಅಂತ ಹೊತ್ನಾಗ ಮಾತ್ರ ಅದನ್ನ ಮಾಡಬೇಕು ಅಂತ. ಲಾಸ್ಟ್ ಆಪ್ಷನ್ ಅದು ಆಪರೇಷನ್, ಕಟಿಂಗ್ ಲಿಂಬ್ಸ್. All these attempts will be what? To solve the limb alone through medication. But the moment he has seen that by medication the disease cannot be cured, not only that, it is going to spread further and destroy the whole individual, then the doctor, out of compassion, not out of anger or hatredness, out of compassion, the doctor decides to amputate it.
ಎಲ್ಲಿ ಮಠ ರಕ್ಷಣೆ ಮಾಡಕ್ ಬರ್ತದ, ಎಲ್ಲಿ ಮಠ ಔಷಧ ಗುಳಿಗೆ ಮ್ಯಾಗ ಬರ್ತದ, ಅಲ್ಲಿ ಮಠ ಅದನ್ನ ಪ್ರಯತ್ನ ಮಾಡ್ತಾನವ ಡಾಕ್ಟರ್. ಇಲ್ಲ ಇನ್ನು ಮಿಕ್ತು, ಇದು ಡೇಂಜರ್ ಪಾಯಿಂಟ್ ಬಂದದ, ಇದು ವಿಷ ಹಬ್ಬಾಗತ್ತದ, ಈ ಶರೀರನ ನುಂಗಿ ಹಾಕ್ತದ, ಇಲ್ಲಾಂದ್ರೆ ಇದನ್ನ ಶರೀರ ಕಡಿಬೇಕಾಗ್ತದ, ಈ ಅಂಗವನ್ನ ಕಾಲೋ ಕೈಯೋ ಕಡಿದ್ರೆ ಈ ಶರೀರ ಉಳಿತೈತಿ ಅಂದಾಗ ಮಾತ್ರ ಅಲ್ಲಿ ಡಾಕ್ಟರ್ ಏನ್ ಮಾಡ್ತಾರ, ಆ ಕೆಲಸಕ್ಕ ಕೈ ಹಾಕ್ತಾರ. ಹಂಗ ಕೂಡ ಇಲ್ಲೇ in the same way in the society also, if there is adharma anywhere, then we have to, especially a kshatriya has to rectify adharma by non-violent methods. But if non-violent methods fail, a kshatriya can take to violent method. And the Pandavas thought over this violent option for long, because they were in the forest for 13 years and they suffered all kinds of problems being kings and kshatriyas, and they have fought. They have thought whether it is a proper to fight, and then after the consulting, after thinking very well, they decided that war alone is the only solution. Amputation, Duryodhanadectomy, finish him off. ದುರ್ಯೋಧನಡೆಕ್ಟಿಮಿ ಅಂದ್ರೆ ಏನ್ರಿ? ಇಸ್ಟ್ರಾಕ್ಟಮಿ ಅಂತಾರಲ್ಲ, ಹಂಗ ಇದು ದುರ್ಯೋಧನಡೆಕ್ಟಿಮಿ ಅನ್ನುವಂತ ಆಪರೇಷನ್ ಇಲ್ದ ಇದು ಆಗುದಿಲ್ಲ. ಯಾಕಂದ್ರ ಅವ್ರಿಗೆ ಎಷ್ಟು ತ್ರಾಸ ಪಟ್ಟಾರ ನೋಡ್ರಿ. ಅಧರ್ಮದಿಂದ ಇದ್ದವ್ರು ಅಷ್ಟ ಅಲ್ಲ, ಅವ್ರಿಗೆ ಬದುಕಾಕ್ಸದ ಬಿಡ್ಲಿಲ್ಲ. 13 ವರ್ಷ ವನವಾಸದಾಗ ಅವರು ಕಾಲ ಕಳೆದ್ರು. ಮತ್ತ ಅವ್ರ ಎಂತ ಸಾಮಾನ್ಯ ಜನರು ಏನ್ರಿ? ಧಾರ್ಮಿಕ ಜನ. ಮತ್ತ ರಾಜರು ಅವರಲ್ಲಿ ಏನ್ ರಕ್ತ ಹರಿತೈತಿ, ಅದ ರಕ್ತ ಇವ್ರ ಮೈಯಾಗ ಹೊರಗತ್ತದ. ಅವರು ಕ್ಷತ್ರಿಯರು, ಇವರು ಕ್ಷತ್ರಿಯರು. ಮತ್ತೆ ಕ್ಷತ್ರಿಯನ ಕೆಲಸ ಏನು? ಸಮಾಜವನ್ನು ರಕ್ಷಣೆ ಮಾಡುದು. ಮತ್ತೆ ಸಮಾಜ ರಕ್ಷಣೆ ಮಾಡ್ಲೇಬೇಕಲ್ಲ. ಎಲ್ಲಾ ವಿಚಾರ ಮಾಡಿದ್ಮ್ಯಾಗೆ ದುರ್ಯೋಧನ ಉಳಿಸಿದ್ರೆ ನಮ್ಗೆ ಧರ್ಮ ಉಳಿದಿಲ್ಲ ಅಂತ ತೀರ್ಮಾನಕ್ಕೆ ಬರಬೇಕಾತು. ದೇರ್ ಇಸ್ ನೋ ಅದರ್ ವೇ, ಅಂಡ್ ದೇರ್ ಫೋರ್ ದೇ ಹ್ಯಾವ್ ಥಾಟ್, ಫುಲ್ಲಿ ಡಿಸೈಡೆಡ್ ಟು ಟೇಕ್ ದಿಸ್ ಧರ್ಮ ಯುದ್ಧಂ. ಈ ಧರ್ಮ ಯುದ್ಧವನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾರೆ. ಇಷ್ಟು ಮಾಡಿದ್ರು ಕೂಡ ಅವಾಗ ರಣಭೂಮಿಗೆ ಬರ್ತಾನಲ್ಲ, ಅವಾಗ ಒಂದ್ ನಮೂನಿ ಆಕತ್ ನೋಡ್ರಿ. ಹೆಂಗದ ನೋಡ್ರಿ ಮನುಷ್ಯನ ಒಂದು ಇದು. ಧಾರ್ಮಿಕ ಜನರಿಗೆ ಹಿಂಗ ಆಕತ್ತೆ, ಇದು ಉಳಿದವ್ರಿಗೆ ಆಗಂಗಿಲ್ಲ. ಇದೊಂದು ತಿಳ್ಕೊಂಡ್ಬಿಟ್ರಿ. ಧಾರ್ಮಿಕ ಜನರಿಗೆ ಇವ ಹಿಂಗದಾನ. ಈಗ ಯಾರು ಅರ್ಜುನ ಈಗ ಮುಂದೆ ವಿಷಾದ ಯೋಗ ಬರ್ತೈತಿ. ಇವಾಗ ವಿಚಾರ ಮಾಡ್ರಿ, ಇಷ್ಟೆಲ್ಲಾ ವಿಚಾರ ಮಾಡಿ ಯುದ್ಧಕ್ಕೆ ಬಂದಾನ. ಆ ಯುದ್ಧದಾಗ ತನ್ನ ಗುರುಗಳನ್ನ, ತನಗ ಕಲಿಸಿದಂತಹ ಇವ್ರು ಯಾರು ಹಿರಿಯರನ್ನ, ಅಜ್ಜ ಮುತ್ತಂಜರನ್ನ ನೋಡಿ ಇವ್ರ ಮ್ಯಾಗ ಯುದ್ಧ ಮಾಡ್ಬೇಕು ಅಂತ ತಿಳ್ಕೊಂಡು ಜುಗುಪ್ಸೆ ಒಳಗಾಕ ನೋಡ್ರಿ ನಾವು. ಏನ್ರಿ ಹೆಂಗದ ನೋಡ್ರಿ ಮನುಷ್ಯನ ಮನಸ್ಥಿತಿ. ಧರ್ಮ ಎಲ್ಲದ ಅಲ್ಲೇನ ಏನದ ಜುಗುಪ್ಸೆ ಬರ್ತದ. ಅಧಾರ್ಮಿಕ ಮಂದಿ ಅವ್ರು ಇಂತ ಎಲ್ಲ ಅಳಗೋಕೆ ಹೆದರೋದಿಲ್ಲ ಅವ್ರು. ದುರ್ಯೋಧನಗೆ ದುಃಖ ಆಗಿಲ್ಲ, ಯುದ್ಧ ಮಾಡ್ಬೇಕಾದ್ರೆ ಬಂದಾಗ ದುಃಖ ಆಗಿಲ್ಲ. ಹೊಡಿತೀನಿ ಅಂತ ಬಂದಾನವ, ನಾನ ಗೆಲ್ತೀನಿ ಅಂತ ಬಂದಾನವ. And what do we find when both the armies join together and they are about to fight this war? Then Arjuna feels like supervising the army on the opposite side, and he requests Krishna to bring the chariot in front of the opposite side, and then he surveys the people, and the people he sees in front happens to be not Duryodhana. ಯಾವಾಗ ಅರ್ಜುನ್ಗೆ ಕೃಷ್ಣಗೆ ಹೇಳ್ತಾನ, ನನ್ನ ನೋಡ್ಬೇಕಲ್ಲ, ನಾನು ಯಾರನ್ನ ಕೂಡ ಯುದ್ಧ ಮಾಡಕ್ ಬಂದಂತ ವಿರೋಧ ಆ ಕಡೆ ಬಾಜು ಯಾರ್ಯಾರ ಅದಾರ ನೋಡ್ತೀನಿ, ನನಗೆ ತೋರಿಸು ಕೃಷ್ಣ ಅಂದಾಗ, ಕೃಷ್ಣ ಹೋಗಿ ತೋರಿಸಿದಾಗ ಈ ಒಂದು ವಿಚಾರನ ಬದ್ದೆ ಆಗ್ಬಿಡುತ್ತೆ. ಇವ ದುರ್ಯೋಧನ ನೋಡ್ಲಿಲ್ಲಲ್ಲೇ. ಭೀಷ್ಮ, ದ್ರೋಣಾಚಾರ್ಯ ಗುರುಗಳು, ಭೀಷ್ಮ ಅಜ್ಜ, ಪಿತಾಮಹ, ಕೃಪಾಚಾರ್ಯ ಇವರೆಲ್ಲರೂ ಒಳಗತ್ತ. If he had seen Duryodhana, his anger would have burst. ದುರ್ಯೋಧನ ಕಡೆ ಹೋಗಿ ನಿಲ್ಸಿದ್ದ ಕೃಷ್ಣ ಅಂತಂದ್ರೆ ಒಂದ ಹೊರತಿಗೆ ಯುದ್ಧನ ಪ್ರಾರಂಭ ಮಾಡ್ತಿದ್ದ. ಅವಾಗ ವಿಷಾದ ಯೋಗ ಆಗ್ತಿದ್ದನೇ ಇಲ್ಲ. ಇದೆಲ್ಲ ಕೃಷ್ಣನ ನಾಟಕ ಇದು. ನಮಗೂ ನೋಡ್ರಿ, ನಾವು ಪರಮಾತ್ಮ ನಮಗೂ ಕಷ್ಟ ತರ್ತಾನೆ. ಕಷ್ಟ ಎದಕ್ ತಂದಾನವ? ಪರೀಕ್ಷೆ ಮಾಡಕ್ ತಂದಿರ್ತಾನ. ಬಂಗಾರ ಹೆಂಗೈತಿ ನೋಡಕ್, ಅದ್ರ ಹೆಂಗ ಅದನ್ನ ಬಿಸಿಯೊಳಗೆ ಹಾಕಿ ಕುದಿಸ್ತೇವಲ್ಲ, ಹಂಗ ಕಷ್ಟದಾಗ ಹಾಕಿ ನಮ್ಮನ್ನ ದೇವ್ರು ಕುದಿಸ್ತಾರ ಅಂತ ತಿಳ್ಕೊಬೇಕು. ಚೆಕ್ ಮಾಡಾಕತ್ತಾನ. ಕಷ್ಟ ಬಂದೈತ ಅಂದ್ರೆ ನಾವು ಹೆದರಬಾರ್ದ್ರಿ. ಓ, ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಾಕತ್ತಾನ. ಏನ್ ದಾರಿ ತಪ್ತೇವೆ ಹೆಂಗೋ?
ಅಧರ್ಮದಿಂದ ನಮ್ಗೆ ಲಾಭ ಆಗ್ತೈತಂದ್ರೆ ಆ ದಾರಿ ಹಿಡಿತೇವೆ ಏನೋ ಅನ್ನುವಂಗ ನಮಗ ಪರೀಕ್ಷೆ ಮಾಡಾಕತ್ತ ಅಂತ ತಿಳ್ಕೊಬೇಕು. ಬಟ್ ಇನ್ಸ್ಟೆಡ್ ಆಫ್ ದುರ್ಯೋಧನ, whom he saw the Bhishma, Drona, etc., and with them Arjuna had a problem of attachment. ಯಾರನ್ನ ನೋಡಿ ಅವಾಗ ರಾಗ ಆಗ್ಬೇಕು ಅವ್ರ ಮುಂದೆ ಹೋಗಿ ನಿಲ್ಲಿಸ್ಬಿಟ್ಟ ಇವ ಕೃಷ್ಣ. ಹೌ ಡು ಯು ನೋ ವೆದರ್ ಇಟ್ ಈಸ್ ಅಟ್ಯಾಚ್ಮೆಂಟ್ ಆರ್ ಲವ್? ಅದು ಪ್ರೀತಿ ಮತ್ತು ರಾಗ ಎರಡು ಹಂಗ ಕಾಣ್ತಾವ ನೋಡಾಕ. ಈ ಕಪ್ಪು ಹಣ ಅಂತಾರಲ್ರಿ, ಬ್ಲ್ಯಾಕ್ ಮನಿ, ಅದ್ ಮ್ಯಾಗ ನೋಡಾಕೇನ ಹಿಂಗ ಕಪ್ಪು ಬಣ್ಣ ಹಚ್ಚತ್ತಾರ ಏನ್ರಿ ಅದಕ್ಕೆ? ಇಲ್ಲ, ಇದ ರೊಕ್ಕನೇ. ಅದು ಬ್ಲ್ಯಾಕ್ ಮನಿ ಅಂದ್ರೆ ಏನು? ಅನ್ಅಕೌಂಟೆಡ್ ಮನಿ. ನೀವು ಮಾಡಿದ ವ್ಯವಹಾರಕ್ಕ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗಿಲ್ಲ ಅಂತ ರೊಕ್ಕಕ್ಕೆ ಬ್ಲ್ಯಾಕ್ ಮನಿ ಅಂತಾರ. ಅಂಡ್ ಬ್ಲ್ಯಾಕ್ ಮನಿ ಅಂದ್ರೆ ಅದ್ರ ಮ್ಯಾಗ ಏನ್ ಕಪ್ಪು ಬಣ್ಣ ಹಚ್ಚತ್ತಾರ? ಇಲ್ಲ, ಇದು ಚಲಾವಣೆಯಲ್ಲಿ ಇದ್ದಂತ ಹಣನೇ ಗೌರ್ಮೆಂಟ್ ನಜರಿಗೆ ಬರದಂಗ ಸ್ಟ್ಯಾಂಪ್ ಡ್ಯೂಟಿ ತಪ್ಪಿಸಿ ಮಾಡುವಂತ ವ್ಯವಹಾರದಿಂದ ಗೌರ್ಮೆಂಟ್ ಏನ್ ನುಕ್ಸಾನ್ ಆಗ್ತೈತಲ್ಲ ಅದಕ್ಕ ಏನಂತಾರ, ಹಣ ಗೌರ್ಮೆಂಟ್ ನಜರಿಗೆ ಬರದ ಆದಂತ ವ್ಯವಹಾರಕ್ಕೆ ನಾವು ಬ್ಲ್ಯಾಕ್ ಮನಿ ಅಂತೀವಿ. IT ದವ್ರು ಹುಡುಕಾಡಿ ತೆಗಿತಾರಲ್ರ, ಅದು ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಮನಿ, ನಾಟ್ ಅನ್ಅಕೌಂಟೆಡ್ ಮನಿ. ಅದು ಅಕೌಂಟ್ ಇದ್ದಿದ್ ಮನಿ ಅಲ್ಲ. ಈಗ ಎರಡು ಹಂಗ ಕಾಣ್ತಾವ್ರಿ ಅವು ರೊಕ್ಕ. ಬ್ಲ್ಯಾಕ್ ಮನಿ, ವೈಟ್ ಮನಿ ಎರಡು ಹಂಗ ಕಾಣ್ತಾವ. ಅದಕ್ಕೂ ನಿಮಗ ಬೇಕಾದ ಸಾಮಾನ್ ತಗೋಬಹುದು, ಇದಕ್ಕೂ ತಗೋಬಹುದು. ಹಂಗ ಈ ರಾಗ ಮತ್ತು ಪ್ರೀತಿ ಎರಡು ಹಂಗ ಕಾಣ್ತಾವ. ಯಾವ್ದು ರಾಗ ಯಾವ್ದು ಪ್ರೀತಿ ಕಂಡು ಹಿಡಿಯಕ್ ಬರಂಗಿಲ್ರಿ. ನನಗಂತೂ ಸುಮಾರು 35-40 ವರ್ಷ ಮಟ ಗುರುಗಳ ಹತ್ರ ಬರಮಟನು ನನಗೆ ಗೊತ್ತಾಗಿದ್ದಿಲ್ಲ. ಆ ಸಿನಿಮಾ ನೋಡಿದ್ರು ಗೊತ್ತಾಗಿದ್ದಿಲ್ಲ. ರಾಜ್ ಕಪೂರ್ನ ಸಿನಿಮಾದಾಗ ಅವ ಏನು ಪ್ರೀತಿ ತೋರಿಸಿದ್ನಲ್ಲ ಅದು ನಮ್ಮ ರಾಗ ಕಂಡಂಗ್ ಕಾಣ್ತಿತ್ತು. ಅವ ನೋಡಿದ್ರೆ ಪ್ರೀತಿನ ತೋರ್ಸ್ಯಾನ. ಈಗ ಗೊತ್ತಾಗೈತೆ ಅವ ಅಂತ ದೊಡ್ಡ ಡೈರೆಕ್ಟರ್ ಆಗ್ಬೇಕಂದ್ರೆ ಸುಮ್ಮನೆ ಆಗಿಲ್ಲ ಅವ. ಅವನೆಲ್ಲಾ ಪಿಕ್ಚರ್ ನೋಡ್ರಿ, ನೋಡೋರ್ ದೃಷ್ಟಿಯಿಂದ ಅವ ಯುವಕ ಇದ್ದ ಅಂತಂದ್ರ ಅಲ್ಲಿ ರಾಗದಿಂದ ನೋಡ್ತಾನ. ಸ್ವಲ್ಪ ಮ್ಯಾಚುರಿಟಿ ಆದಂತಂದ್ರೆ ನಿಜವಾದ ಪ್ರೀತಿಯನ್ನ ತೋರಿಸ್ತಾನ. ಕನ್ಫ್ಯೂಸಿಂಗ್. ಎರಡು ನೋಡ್ಲಿಕ್ಕೆ ವಿವೇಕಿಗಳಿಗೆ ಗೊತ್ತಾಗ್ತದ, ಅವಿವೇಕಿಗಳಿಗೆ ಎರಡು ಒಂದೇ ನಮೂನಿ ಕಾಣ್ತಾವ. ಬ್ಲ್ಯಾಕ್ ಮನಿ ಅಂಡ್ ವೈಟ್ ಮನಿ ಗತೆ ಕಾಣ್ತದ ನೋಡಿ. ಯಾವುದು ರಾಗ ಮತ್ತು ಪ್ರೇಮ, ಅಥವಾ ಕಾಮ ಮತ್ತು ಪ್ರೇಮ ನೋಡ್ರಿ, ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಆಗ್ತದೆ. ಕಾಮ ಮತ್ತೆ ಬೇರೆ, ಮತ್ತೆ ಪ್ರೇಮ ಬೇರೆ. ವಿಚಾರ ಮಾಡಿ ನೋಡ್ರಿ. ನೋಡಾಕ ಎರಡು ಹಂಗ ಕಾಣ್ತಾವ. ಹೌ ಡು ಯು ನೋ ವೆದರ್ ಇಟ್ ಈಸ್ ಅಟ್ಯಾಚ್ಮೆಂಟ್ ಆರ್ ಲವ್? ಅರ್ಜುನೊಂದು ಏನು ಪ್ರೀತಿಯೋ ಏನು ರಾಗನು ಹೆಂಗ್ ಗೊತ್ತಾಗ್ತದ ನಿಮಗೆ? ಇಟ್ ಇಸ್ ವೆರಿ ಡಿಫಿಕಲ್ಟ್. ಗೊತ್ತಾಗೋದಿಲ್ಲ ಅಂತಾರು. ವೆರಿ ಡಿಫಿಕಲ್ಟ್, ಗೊತ್ತಾಗೋದಿಲ್ಲ. I told you that the difference between attachment and love is that attachment will lead to a person to violate dharma. ನೋಡ್ರಿ, ಒಂದೇ ಒಂದು ವಿಚಾರ ಮಾಡ್ರಿ. ಅಲ್ಲಿ ರಾಗ ಐತಂತ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ ಧರ್ಮ ಬಿಡಕ್ ಹಸ್ತೈತೇನೋ? ನಮ್ಮ ಧರ್ಮ ಬಿಟ್ಟಾದ್ರೂ ಅಡ್ಡಿ ಇಲ್ಲ, ಅದನ್ನ ಪಡಿತೀನಿ ಅನ್ನೋದು ಇತ್ತಂದ್ರೆ ಅದಕ್ಕೆ ಏನ್ ಅನ್ಬೇಕು ನೀವು? ರಾಗ ಅನ್ಬೇಕು. Whereas in case of love there would be the violation of dharma. ಪ್ರೀತಿ ಇದ್ದಲ್ಲೇ ಅವ ಧರ್ಮದ ಹಾದಿ ಬಿಡೋದಿಲ್ಲ. ಧರ್ಮದ ಹಾದಿಯೊಳಗನೆ ಏನ್ ಮಾಡ್ಬೇಕು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಅದಕ್ಕ ನಮ್ಮ ಪುರುಷಾರ್ಥಗಳು ಹೆಂಗದ ಗೊತ್ತೇನ್ರಿ? ಮೊದಲು ಸ್ಟಾರ್ಟ್ ಆಗೋದು ಧರ್ಮ, ಕೊನೆಗೆ ಮೋಕ್ಷದ ನಡಕೇನದಾವ್ರಿ? ಅರ್ಥ ಕಾಮರಿ, ಅರ್ಥ ಕಾಮಗಳು. ಅದಕ್ಕ ಅರ್ಥ ಕಾಮಗಳನ್ನ ಧರ್ಮದಿಂದ ಗಳಿಸು ಅಂದಂಗ. ಮೋಕ್ಷವನ್ನು ಹೊಂದಬೇಕಾದ್ರೆ, ಕೊನೆಯದಾದ ಮೋಕ್ಷವನ್ನ ಹೊಂದಬೇಕಂದ್ರ ಧರ್ಮದಿಂದ ಅರ್ಥ ಕಾಮಗಳನ್ನ ಗಳಿಸಬೇಕು, ಅಧರ್ಮದಿಂದ ಅಲ್ಲ. ಮತ್ತೆ ಅಧರ್ಮದಿಂದ ಗಳಿಸಿದವ ಈ ವೇದಾಂತಕ್ಕೆ ಬರುವುದನ್ನೇ ಇಲ್ಲ. ಇದಂತೂ ನಿಮಗೆ ನಾ ಹೇಳ್ಕೊಂತಾನೆ ಬಂದಿದ್ದೇನೆ. ಯಾವ ಕರ್ಮಯೋಗ ಮಾಡ್ತಾನ ಅವನಷ್ಟ ಬರ್ತಾನಿಲ್ಲೇ. ಬರೇ ಸಕಾಂ ಪುಣ್ಯ ಮಾಡಿದವನು ಬರಂಗಿಲ್ಲ, ಸಕಾಂ ಪಾಪ ಮಾಡಿದವನು ಬರಂಗಿಲ್ಲ. ಇಲ್ಲಿ ನಿಷ್ಕಾಮ್ ಮಾಡಿದವನ ಈ ಕಡೆ ಹಾಯ್ತಾನ. ಈ ಕಡೆ ಏನೋ ಒಂದ್ ಐತಪ್ಪ ಇಲ್ಲಿ ಒಳಗ ವಿದ್ಯೆ ಐತಿ ಅಂತ ಗುರುತು ಹಿಡಿತಾನವ, ಬರ್ತಾನೆ.
Very simple. After 13 years, how do you come to know that his thinking becomes clouded? When very simple. ಏನಂತಾರೆ ಇಲ್ಲಿ ಅವರು? Because of thinking, attachment and love. That attachment will lead to a person to the violate dharma, whereas the case of love, there would not be the violation of dharma. In case of Arjuna, he has the problem of attachment because his thinking becomes clouded as a result of that. ಇನ್ನೊಂದು ಏನಂತ ಹೇಳ್ತಾರ ಅವ್ರು, ಎರಡನೇ ಲಕ್ಷಣ. ಒಂದನೇದು ಧರ್ಮವನ್ನ ಬಿಡುದಿಲ್ಲ. ಯಾರು? ಧಾರ್ಮಿಕ ಮನುಷ್ಯ ಧರ್ಮವನ್ನ ಬಿಡುದಿಲ್ಲ ಎಂತ ಕಷ್ಟ ಬಂದ್ರು. ದ ಡಿಫರೆನ್ಸ್ ಬಿಟ್ವೀನ್ ಅಟ್ಯಾಚ್ಮೆಂಟ್ ಅಂಡ್ ಲವ್ ಇಸ್ ದಟ್ ಅಟ್ಯಾಚ್ಮೆಂಟ್ ವಿಲ್ ಲೀಡ್ ಎ ಪರ್ಸನ್ ಟು ವಯೋಲೇಟ್ ಧರ್ಮ. ಧರ್ಮವನ್ನ ಬಿಡಾಕ ಹಸ್ತು ಅಂದ್ರೆ ಅದಕ್ಕೆ ರಾಗ ಅಂತ ತಿಳ್ಕೋಬೇಕು. ಇನ್ನೂ ಒಂದು ಏನ್ ಹೇಳ್ತಾರೆ, ಇನ್ ಕೇಸ್ ಆಫ್ ಅರ್ಜುನ, he has the problem of attachment because his thinking becomes clouded as a result of that. ಏನಾಗ್ತದ ಅಂದ್ರೆ ರಾಗ ಅಂತ ಯಾಕಂತಾರೆ ಇದಕ್ಕೆ? ಪ್ರೀತಿ ಅನ್ನೋದಿಲ್ಲ. ಯಾಕಂತಂದ್ರ ಪ್ರೀತಿ ಇತ್ತಂದ್ರ ಮನುಷ್ಯನ ಬುದ್ಧಿ ಮಂಕ್ ಆಗೋದಿಲ್ಲ. ಪ್ರೀತಿ ಒಳಗ ಮಂಕ್ ಆಗೋದಿಲ್ರಿ. ಈ ರಾಗ ಇದ್ದಾಗ ಮಂಕ್ ಆಗತ್ ನೋಡ್ರಿ. ಅದು ಸಿಗ್ಲಿಲ್ಲ ಅಂದ್ರೆ ಮಂಕ್ ಆಗ್ತದ. ಅದೊಂದ್ ಎರಡು ಗುರುತಿಸ್ರಿ ಅಂತ ಹೇಳ್ತಾರ ನೋಡ್ರಿ. ಎಂತ ಮಾತು ನೋಡ್ರಿ, ಸೂಕ್ಷ್ಮ. ನಾವು ಇಷ್ಟ ಜೀವನ ಅನುಭವ ಮಾಡೇವಿ, ನಮಗ ಗೊತ್ತಾಗೋದಿಲ್ಲ. ಭಗವಂತ ಹೇಳಿದಾಗ ಗೊತ್ತಾಕ. ತಿಳಿತೇನ್ರಿ? ಎರಡನೇ ಮಾತು ತಿಳಿತೇನೋ? ರಾಗ ಇದ್ದ ಮನುಷ್ಯನಿಗೇನ ಬುದ್ಧಿ ವಿವೇಕ ಶಕ್ತಿ ಕಳ್ಕೋತಾನೆ. ಅದನ್ನ ಹೇಳಕತ್ತಾರ. ಪ್ರೀತಿ ಇದ್ದವ ವಿವೇಕ ಶಕ್ತಿ ಕಳ್ಕೊಳ್ಳೋದಿಲ್ಲ ಅಂತ ನೋಡ್ರಿ. ನಮ್ಮ ಜೀವನದ ಆಗ್ಯಾವೇನ ವಿಚಾರ ಮಾಡ್ರಿ. ವಾಹ್, ಬ್ಯೂಟಿಫುಲ್. And how do we come to know that his thinking becomes clouded? Very simple. ಅವಂದು ಆತಪ, ಅವಂದಲ್ಲಿ ಒಳಗ ರಾಗ ಐತಿ ಅಂತ ಗೊತ್ತಿಲ್ಲ, ಅವನಿಗೆ ವಿವೇಕ ಶಕ್ತಿಗೆ ಮಂಕ ಕವದೈತಿ ಅಂದಾಗ ಅವ ಒಳಗ ಅವನಿಗೆ ರಾಗ ಐತಿ, ಅದು ಪ್ರೀತಿ ಅಲ್ಲ ಅಂತ ತೀರ್ಮಾನ ಮಾಡಿದ್ರಿ. ಹೌದು. ಈಗ ಅವನ ಬುದ್ಧಿಗೆ ಮಂಕ ಕವದೈತಿ ಅಂತಾರೆ, ಹೆಂಗ್ ಗೊತ್ತಾಗ್ತದ್ರಿ ಅಂತಾರ. ವೆರಿ ಸಿಂಪಲ್, ಬಹಳ ಸರಳ ಅದ ಅಂತಾರ. After 13 years of reasoning, he had come to the conclusion that the Mahabharata war is a dharma yuddha. He had thought out very well, but suddenly in a moment he begins to the very same Mahabharatam war as adharma yuddham, and therefore there is a twisting in perception. Dharma is seen as adharma. ಧರ್ಮ ವೈದು ಅಧರ್ಮವನ್ನು ನೋಡಾಕತ್ತಾನ. ಧರ್ಮ ಮೊದಲು ಧರ್ಮ ಯುದ್ಧ ಅಂತ ಬಂದಾನಿಲ್ಲವ. ಎಲ್ಲ ಸಾಮ ದಂಡ ಎಲ್ಲ ಭೇದ ಮಾಡಿ ಬಂದಾನಿಲ್ಲೋ. ಮತ್ ಇಲ್ಲಿ ಬಂದ್ಮ್ಯಾಗ ಯಾಕ ಮತ್ತ ಅಳದಕ್ಕೆ ಬರ್ಬೇಕು ಅವನು? ಅದಕ್ಕೆ ಅನ್ಬೇಕು, ಒಂದ್ ವೇಳೆ ಪ್ರೀತಿ ಇತ್ತಂದ್ರೆ ಹಂಗ ಮಾಡ್ತಿದ್ದಿಲ್ಲ. ಅವನ್ ಧರ್ಮದ ಬಗ್ಗೆ ವಿಚಾರ ಮಾಡ್ತಿದ್ದವ. ಅವ ಧರ್ಮದ ಬಗ್ಗೆ ವಿಚಾರ ಮಾಡವಲ್ಲ. ಯಾಕಂದ್ರ ಅಲ್ಲಿ ಪ್ರೀತಿ ಇದು ರಾಗ ಹುಟ್ಟೈತ್ರಿ. ಈಗ ರಾಗ ಹುಟ್ಟು ಅಂದ್ರೆ ಅದು ವಿಚಾರ ಮಾಡಕ್ ಅವಕಾಶ ಕೊಡಂಗಿಲ್ಲ. ಒಂದ್ ನಮೂನಿ ಮಳಿ ಬರ್ಬೇಕಾದ್ರೆ ಹೆಂಗ ಮೋಡಗಳು ಆವರಿಸ್ತಾವು, ಹಂಗ ಬುದ್ಧಿಗೆ ಆವರಣ ಮಾಡ್ತದದು ರಾಗ. ಯಾಕವ್ರಿ ಅದು ಅಂತ ಸನ್ನಿವೇಶದಾಗ ಏನ್ ಮಾತಾಡಬೇಕ ತಿಳಿಲಿಲ್ಲ ಅಂತ ಹೇಳ್ರಿ ನಾವು. ರಾಗ ಇದ್ದಲ್ಲಿ ಹಂಗಾಗ್ತದ. ರಾಗ ಇದ್ದಲ್ಲಿ ಹಂಗಾಗ್ತದ. ಬುದ್ಧಿಗೆ ಮಂಕ ಕವಿತದಂತ. ಮಂಕ ಕವದಾಗ ಮತ್ತೆ ಕವಿತ್ವ ಅಂದ್ರೆ ತಿಳ್ಕೋಬೇಕು, ಅದು ರಾಗ. ಮಂಕ ಕವಿತೆ ತಿಳ್ಕೋಬೇಕು, ಅದು ಪ್ರೀತಿ. ಎರಡು ವ್ಯತ್ಯಾಸ ಹೇಳಾಕತ್ತಾರ ನೋಡ್ರಿ. ಅನುರಾಗ ಬರ್ತೈತೇನ್ರಿ? ರಾಗ ಅನುರಾಗ. ರಾಗ which you follow, raga is anuraga. Anu means you follow it. ರಾಗ ಇದ್ದ ಮ್ಯಾಗ ಅನುರಾಗ ಆಗ್ತದ್ರಿ. ಮೊದಲು ರಾಗ ಇರ್ತದ, ಆ ರಾಗಕ್ಕೆ ಬೆನ್ ಹತ್ತೋದಕ್ಕೆ ಅನುರಾಗ ಅಂತಾರ. ಮಂಜುನಾಥ್, ಶಬ್ದಾರ್ಥ ಅಂತಂದ್ರೆ ರಾಗ ಮೊದಲು ಇರ್ತದ, ಆ ರಾಗಕ್ಕೆ ಬೆನ್ ಹತ್ತಿ ಹೋಗವಾಗ ಅನುರಾಗಿ. ಫಾಲೋವರ್ ಆಫ್ ದಿ ರಾಗ ಇಸ್ ಗಾಡ್ ಅನುರಾಗ. ಅದ್ರ ಉತ್ಪತ್ತಿನ ಹಂಗದ ಶಬ್ದದ್ದು. ತಿಳಿತೇನ್ರಿ? ಮೊದಲು ರಾಗ, ಆಮೇಲೆ ಅನುರಾಗ. ಹಾ. And not only that, having decided to take war, a Kshatriya should never withdraw from the war, and when a Kshatriya is responsible for his family, he should never run away from family life and take to sannyasa. ಒಬ್ಬ ಕ್ಷತ್ರಿಯನಿಗೆ ಧರ್ಮ ಯುದ್ಧ ಸಿಗೋದು ಅವನ ಪುಣ್ಯದ ಫಲ ಅಂತ. ಪುಣ್ಯ ಯುದ್ಧ ಸಿಗ್ತದ ನಮ್ಗ. ಅಂತಾವ ಧರ್ಮ ಯುದ್ಧವನ್ನು ನೋಡಿ ಹೇಡಿಗತಿ ಓಡಿ ಹೋಗಬಾರದು ಅಂತಾರ ಅವ್ರು.
ಮತ್ತೆ ಓಡಿ ಹೊಂಟಾನಂದ್ರೆ ಏನ್ ತಿಳ್ಕೊಬೇಕು? ರಾಗ, ವಿವೇಕ ಶಕ್ತಿ ಕಳ್ಕೊಂಡಾನ. ಮಿಸ್ಪ್ಲೇಸ್ಡ್ ಸನ್ಯಾಸ ಈಸ್ ಆಲ್ಸೋ ಅಧರ್ಮ. ನೋಡ್ರಿ, ಒಳಗ ಅಂತಃಕರಣದಲ್ಲಿ ಪರಿಪಕ್ವತೆ ಇಲ್ಲ, ಸನ್ಯಾಸ ಆಶ್ರಮ ತಗೊಳನ ಅಂದ್ರೂ ಕೂಡ ಅದೇನದು ಹಂಗಂದ್ರೆ ಮಿಸ್ಪ್ಲೇಸ್ಡ್ ಸನ್ಯಾಸ ಈಸ್ ಆಲ್ಸೋ ಅಧರ್ಮ. ನೋಡ್ರಿ, ಇನ್ನೊಬ್ಬ ಇರ್ತಾನೆ, ಅವ ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ ಎಲ್ಲ ಇರ್ತಾವ. ಅವ್ರ ಮನಿಯೊಳಗ ಆಸ್ತಿ ಬಾಳ ಇರ್ತದ. ಇವನ್ ಹೊಟ್ಟಿಲೆ ಮಕ್ಕಳಾಗ್ಬೇಕಪ್ಪ, ಆಸ್ತಿ ನೋಡಕ್ ಬೇಕು ಅಂತ ತಿಳ್ಕೊಂಡು ಮದ್ವಿ ಮಾಡ್ತಾರ. ಅವ್ನ್ ಒಟ್ಟ ಮದ್ವಿ ಒಳಗ ಆಸಕ್ತಿನೇ ಇರಂಗಿಲ್ಲ. ಅದು ಕೂಡ ಅದು ಅದು ಅಧರ್ಮನ ಅಂತ. ಅವ ಹುಡುಗಗೆ ಮದ್ವಿ ಯಾಕೆನ ಅಂದ ಅವಾಗ ಅಷ್ಟ ಮದ್ವಿ ಮಾಡ್ರಿ, ನೀವು ಜಬರ್ದಸ್ತಿ ಮಾಡಕ್ ಹೋಗ್ಬೇಡ್ರಿ. ನಮ್ ಕರ್ತವ್ಯ ಅಂತ ತಿಳ್ಕೊಂಡು ನಿಮ್ ಜವಾಬ್ದಾರಿ ಅವ್ರ ಮ್ಯಾಗ ಹೇರಕ್ ಹೋಗ್ಬೇಡ್ರಿ ಅಂತಾರಪ್ಪ. ಧರ್ಮ ಯಾವುದು ಅಧರ್ಮ ಯಾವುದು ತಿಳ್ಕೊಳ್ಳೋದು ಆ ಸನ್ನಿವೇಶ ತಕ್ಕ ವಿಚಾರ ಮಾಡ್ಬೇಕಾಗ್ತದ. ಮಿಸ್ಪ್ಲೇಸ್ಡ್ ಸನ್ಯಾಸ ಈಸ್ ಆಲ್ಸೋ ಅಧರ್ಮ. ವಾಟ್ ಈಸ್ ಮಿಸ್ಪ್ಲೇಸ್ಡ್ ಸನ್ಯಾಸ? ವೆನೆವರ್ ಅ ಪ್ರಾಬ್ಲಮ್ ಕಮ್ಸ್ ರನ್ಸ್ ಅವೇ, ಎಸ್ಕೇಪಿಸ್ಟ್ ಸನ್ಯಾಸ ಈಸ್ ಅಧರ್ಮ. ಯಾವ ಪರಿಸ್ಥಿತಿ ಬಂದಾಗ ಅದನ್ನ ಎದುರಿಸಿ ನಿಲ್ಲುವಂತ ಸಾಮರ್ಥ್ಯ ಇಲ್ಲ, ಓಡಿ ಹೋಗ್ಬೇಕು ಅನಿಸ್ತೈತಿ ಅಂದ್ರೆ ಅದು ಅಧರ್ಮ. ಏನ್ರಿ, ಇಲ್ಲಿ ಈ ಗ್ರೌಂಡ್ ಇಲ್ಲಿ ಬಂದ ಮ್ಯಾಗ ಎಲ್ಲಾ ಕಡೆ ವೈರಿ ಪಾಳ್ಯದೊಳಗ ಅಜ್ಜನ್ನ ಗುರುಗಳನ್ನ ನೋಡಿದಾಗ ಇವ ಸನ್ಯಾಸ ಕೊಟ್ಬಿಟ್ಟು ನಾ ಹೋಗ್ತೇನೆ ಅನ್ನಾಗತ್ತಾನಲ್ಲ, ಇದು ಅಧರ್ಮ. ಹಿಂಗ್ರಿ ಧರ್ಮ ಯಾವ್ದಿಲ್ಲ? ಯುದ್ಧ ಮಾಡೋದ ಧರ್ಮ. ಯಾಕ? ಮೊದಲೆಲ್ಲ ಸಾಮ ಭೇದ ಎಲ್ಲ ಆಗ್ಯದ, ಪರೀಕ್ಷೆ ಮಾಡಿ ದಾನ ಎಲ್ಲ ಮುಗ್ದೈತಿ. ಅವ್ರು ಎದಕ್ಕೂ ಅರ್ಹರಿಲ್ಲ, ಅವ್ರನ್ನ ಕೊಲ್ಲಬೇಕು, ಅದಕ್ಕ ಅವ್ರು ಆಪರೇಷನ್ ಮಾಡಬೇಕ. ಈಗ ಅದು ಇಲ್ಲಿ ಬಿಟ್ರೆ ಕೇಳಂಗಿಲ್ಲ, ಅದು ಮೈ ತುಂಬಾ ಹರಡ್ತೈತಿ ರೋಗ. ಅಂಡ್ ಅರ್ಜುನ ನೋ ದಿಸ್ ವೆರಿ ವೆಲ್, ಗೊತ್ತೈತೆ ಅವಂಗ. ಬಟ್ ಇನ್ ದ ಬ್ಯಾಟಲ್ ಫೀಲ್ಡ್ he talks about taking ಸನ್ಯಾಸ. ಇಲ್ಲಿ ಬಂದ ಮ್ಯಾಗ ಬದಲಾವಣೆ ಆಯ್ತು ನೋಡ್ರಿ. ಅದಕ್ಕೆ ಅನ್ಬೇಕು, ಏನ್ ಅನ್ಬೇಕ್ರಿ ಈಗ? ಅದಕ್ಕ ಯಾವಾಗ ಮನಸ್ಸಿಗೆ ಮಂಕ್ ಕವಿತು ಅಂದ್ರೆ ತಿಳ್ಕೊಬೇಕು, ಅಲ್ಲಿ ರಾಗ ಇದ್ದದಕ್ಕ ಹಂಗಾಗ್ಯದ. ವಿವೇಕ ಶಕ್ತಿ ಕಳ್ಕೊಂಡೇವಿ ಅಂದ್ರೆ ರಾಗ ಇದ್ದಲೇ ಕಳ್ಕೊಂಡೇವಿ, ಪ್ರೀತಿ ಇದ್ದಲೇ ಕಳ್ಕೊಳಕ್ ಬರಂಗಿಲ್ಲ. So he sees the adharmic sannyasa as dharma and he sees dharma as ಯುದ್ಧ as ಅಧರ್ಮ. ನೋಡ್ರಿ, ಧರ್ಮವನ್ನ ನೋಡ್ಬೇಕಾಯ್ತು, ಯುದ್ಧ ಮಾಡೋದು ಧರ್ಮ ಅನ್ಬೇಕಾಯ್ತು, ಅಧರ್ಮ ಅನ್ನಾಗತ್ತಾನ ಈಗ. ಯಾಕ? ಅವನ ಮನಸ್ಸು ಏನಾಯ್ತು, ರಾಂಗ್ ಡಿಸಿಷನ್ ಮಾಡಾಕತ್ತಾವ. ಒಂದ ಮಾಡಂಗಿಲ್ರಿ, ಒಂದಕ್ಕೊಂದ್ ತಪ್ಪು ಡಿಸಿಷನ್ ಮಾಡ್ಕೊಂತ ಹೋಗ್ತೀವಿ ನಾವು. ಧರ್ಮ ಯುದ್ಧದ ಧರ್ಮಕ್ಕವಾದಂತ ಯುದ್ಧದಲ್ಲಿ ಅಧರ್ಮ ಅಂತಾನ ಏನ್ರಿ? ಅಧರ್ಮವಾಗಿರುವಂತಹ ಸನ್ಯಾಸವನ್ನ ಧರ್ಮ ಅಂತ ಕುಂತಾನೆ ಈಗ ಅವಂಗ ಸನ್ಯಾಸ ತಗೊಳ್ಳೋದು ಅಧರ್ಮ ಐತಿ, ಅದನ್ನ ಕೊಡು ಅಂತ ಕುಂತಾನ. ಮತ್ತೇನ ನಡಕ ಅಲ್ಲೆಲ್ಲಿ ಹೊಗಳ್ತಾನ, ನೀನು ಜ್ಞಾನಿಗೆ ಹೊಗಳ್ತಿದ್ದಿ, ನನ್ನ ಕರ್ಮಕ್ಕೆ ಯಾಕೆ ದುಡ್ತಿ ಅಂತಾನ. ಇಷ್ಟೆಲ್ಲ ನಡೆದದ ಒಳಗ ತುಮುಲ. ಜ್ಞಾನದ ಮಾರ್ಗವನ್ನ ಹೊಗಳ್ತಿ, ನನಗೆ ಯಾಕೆ ಕರ್ಮದ ದುಡ್ತಿ ಅಂತ ಕೇಳ್ತಾನ. And not only it is very clear for us, this becomes clear for Arjuna himself also, because later Arjuna himself confesses to Krishna and says, ಕಾರ್ಪಣ್ಯ ದೋಷೋ ಹತ ಸ್ವಭಾವ ಪೃಚ್ಛ್ವಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ. ಮುಂದೆ 2ನೇ ಅಧ್ಯಾಯದಾಗ ಹೇಳ್ತಾನ, ನನಗ ಬುದ್ಧಿಗೆ ಮಂಕ್ ಬಡ್ದಂಗಾಗೈತಿ ಅರ್ಜುನ ಅಂತಾನ. ಶಿಷ್ಯಸ್ತೇಹಂ ಶಾದಿ ಮಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ ಅದೀನಿ, ನನಗೆ ದಾರಿ ಕಾಣಬಲ್ದು, ನನಗೆ ನೀನು ಬೆಳಕು ಕೊಡು, ನನಗೆ ದಾರಿ ತೋರಿಸು. ಹೇ ಕೃಷ್ಣ, ಐ ಆಮ್ ಕನ್ಫ್ಯೂಸ್. ವೇರೆವರ್ ಕನ್ಕ್ಲೂಷನ್ಸ್ ಹ್ಯಾಸ್ ಕಮ್, ಅಟ್ಯಾಚ್ಮೆಂಟ್ ಈಸ್ ಲಿಂಗರಿಂಗ್. ಎಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತದ, ಸಂಶಯ ಬರ್ತದ, ಯುದ್ಧ ಮಾಡ್ಬೇಕೋ ಮಾಡಬಾರ್ದು, ಈ ಬೀಗ್ತನ ಮಾಡ್ಬೇಕೋ ಮಾಡಬಾರ್ದು, ಈ ಹೊಲ ತಗೋಬೇಕೋ ತಗೋಬಾರ್ದು, ಎಲ್ಲೆಲ್ಲಿ ಬರ್ತೈತಿ ಸಂದಿಗ್ಧತೆ, ಅವಾಗ ತಿಳ್ಕೊಬೇಕು ಅಲ್ಲಿ ರಾಗ ಉತ್ಪತ್ತಿ ಆಗ್ಯದ. ಇದೊಂದು ನಿಮ್ಗೆ ಟೂಕಿ ಹೇಳ್ತಾರ ನೋಡ್ರಿ. ಒಮ್ಮೊಮ್ಮೆ ಏನ್ ವಿಚಾರ ಮಾಡೋದಿಲ್ಲ, ತಗೋಬೇಕಂದಾಗ ತಗೊಂಡ್ಬಿಟ್ಟಿರ್ತೀವಿ, ಮಾಡ್ಬೇಕಂದಾಗ ಮಾಡಿಬಿಟ್ಟಿರ್ತೀವಿ, ಅವೆಲ್ಲ ಚಲೋನ ಆಗ್ತಿರ್ತಾವ. ಯಾವಾಗ ನಮಗೆ ವಿಚಾರ ಮಾಡಕ್ ಹಚ್ತೇವಲ್ಲ, ಅಟ್ಯಾಚ್ಮೆಂಟ್ ಅಲ್ಲಿ ಲಿಂಗರಿಂಗ್, ಅಲ್ಲಿ ಏನದ ರಾಗ ಉತ್ಪತ್ತಿ ಆಗೈತೆ ಅಂತ ತಿಳ್ಕೊಡ್ರಿ ನೀವು. ಒಂದ್ ಮನಿ ಬಿಟ್ಟು ಎಲ್ರ ಹೋಗ್ಬೇಕಾದಾಗ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೊಂಟಿರ್ತೀವಿ ಅಂದಾಗ ಲಘು ಲಘು ಬಸ್ ಸಿಗ್ಲಿಲ್ಲ ಅಂತ ತಿಳ್ಕೊಬೇಕು, ಅಲ್ಲಿ ಕೆಲಸ ಆಗುದಿಲ್ಲ. ನಂದು ಒಂದು ಅನುಭವ ಹೇಳ್ತೇನೆ ನಾನು. ನಮಗ್ ಹೋಗುವಂತ ಗಾಡಿ ಸ್ವಂತ ಗಾಡಿ ಇದ್ರು ಅನಾನುಕೂಲ ಆಗಾಕತ್ತಾವಂದ್ರೆ ಅಲ್ಲಿ ಮುಂದೆ ಹೋದ್ರೆ ಕೆಲಸ ಆಗುದಿಲ್ಲ ಅಂತ ಇಲ್ಲೇ ತೋರ್ಸಾಕತ್ತೈತಿ ಅಂತ ಲೆಕ್ಕ. ಮತ್ ಒಮ್ಮೆ ಸರಳ ಹೋಗ್ಬಿಡ್ತೇವಿ, ಪಟ್ನ ಕೆಲಸ ಆಗ್ಬಿಡ್ತಾವ.
ಅಂದ್ರ ನಾ ಹೇಳೋದು ಇಲ್ಲಿ ಏನಂದ್ರ ಯಾವ್ದು ರಾಗ ಯಾವ್ದು ಪ್ರೀತಿ ಅಂತ ವಿಷಯ ಹೇಳತ್ತೇನೆ. ರಾಗ ಇದ್ರೆ ಇವೆಲ್ಲ ಚಾಲು ಆಕ್ಕಾವ. ರಾಗ ಐತ್ ಅನ್ನೋದು ಹೆಂಗ್ ಗೊತ್ತಾಗ್ತೈತಿ? 2 ಟೂಕಿ ಕೊಟ್ರ ನೋಡ್ರಿ. ಅಟ್ಯಾಚ್ಮೆಂಟ್ ಇಸ್ ಲಿಂಗರಿಂಗ್ ಸಮ್ವೇರ್, isn't it? Suppose we are working somewhere and we are head of some institution or company, then somebody commits a mistake and the report comes. Immediately we see the laws. According to the law, this is a punishment for this mistake, and this boss decides give him that punishment. Then somebody comes and tells, you know who has done that? It is your own brother-in-law. Suppose now, the moment the news item comes, then you are in dilemma. ನೋಡ್ರಿ, ನೀವು ಒಂದು ದೊಡ್ಡ ಕಂಪನಿದು ಡೈರೆಕ್ಟರ್ ಅದ್ರಿ ಅಂತ ತಿಳ್ಕೊಡ್ರಿ. ನೀವು ದೊಡ್ಡ ಕಂಪನಿ ಜನರಿಗೆ ಪಗಾರ ಕೊಡಾಕತ್ತೀರಿ, ಕೆಲಸ ಮಾಡಿ ತಕ್ಕ ಪಗಾರ ಕೊಡಾಕತ್ತೀರಿ, ಅಗದಿ ಚಲೋ ನಡೆಸ್ಕೊಂಡು ಹೊಂಟಿರಿ. ಅಂತ ಹೊತ್ತಾಗ ಯಾವನೋ ಒಬ್ಬ ತಪ್ಪು ಮಾಡಿದ, ನಿಮ್ಗೆ ಬಂತು ರಿಸಲ್ಟ್ ಬಂತು, ಇಲ್ಲ ಇವನ ತಪ್ಪಿನಿಂದ ನಮ್ಮ ಕಂಪ್ನಿಗೆ ಇಷ್ಟು ನುಕ್ಸಾನ್ ಆಗೈತಿ, ಹಂಗಾರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕಾಯ್ದೆ ನೋಡಿದ್ವಿ, ಅದಕ್ಕೆ ಇಂಥ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಶಿಕ್ಷೆಯನ್ನು ಕೊಟ್ಬಿಟ್ರಿ ನೀವು. ಆ ನಂತರ ಗೊತ್ತಾಯ್ತು ಅದನ್ನ ಕಾಯ್ದೆ ಮಾಡಿದವ ನಿಮ್ಮ ಹೆಂಡತಿ ತಮ್ಮ ಅಳಿಯ. ಅವಾಗ ನಿಮಗೆ ಏನಾಗೈತೆ ಪರಿಸ್ಥಿತಿ ನೋಡ್ರಿ, ಅದ ನಿಮ್ಮ ಅವ ಚಾಲು ಆಗೈತೆ ಒಳಗ. ಈಗ ಅವ್ಗೆ ಶಿಕ್ಷಾ ಕೊಡ್ತಿರೋ ಇಲ್ಲೋ? ಅವ್ಗೆ ಶಿಕ್ಷಾ ಕೊಟ್ರಿ ಹೆಂಡತಿ ಮನೆ ಕರ್ಕೊಳ್ಳೋದಿಲ್ಲ. ಶಿಕ್ಷಾ ಕೊಡ್ತಿರೋ ಬಿಡ್ತಿರೋ? ಚಾಲು ಆತ್ ನೋಡ್ರಿ. ಈಗೇನು ಇದು ಪ್ರೀತಿ ಅಂತಿರೋ ಇನ್ನು ರಾಗ ಅಂತಿರೋ ವಿಚಾರ ಮಾಡ್ರಿ ಅಂತಾರ. ಒಂದ್ ಸನ್ನಿವೇಶ ಕೊಟ್ಟಾರ. ಈಗ ಯು ಆರ್ ಇನ್ ಡೈಲೆಮಾ, ಮಾಡ್ಲೋ ಬಿಡ್ಲೋ, ಶಿಕ್ಷೆ ಕೊಡ್ಲೋ ಬೇಡೋ. ಕಾನ್ಫ್ಲಿಕ್ಟ್ ಕಮ್ಸ್ ವೆನ್ ದೇರ್ ಈಸ್ ಸಮ್ ಏಕ್ಸ್ ಇನ್ ಟು ಗ್ರೈಂಡ್, ಸಮ್ ಇನ್ವಾಲ್ವ್ಮೆಂಟ್ ಇಸ್ ದೇರ್. ರಾಗ ಇದ್ದಾಗನೇ ಚಾಲು ಆಗೈತೆ ತಳಮಳ ಚಾಲು ಆತಂದ್ರೆ ತಿಳ್ಕೊಬೇಕು ರಾಗ ಐತಿ ಅಂತ. ರಾಗ ಕುಟ್ಟಾಕ್ ಚಾಲು ಆತು, ಬೀಸಾಕ್ ಚಾಲು ಆತು, ಕುಟ್ಟಾಕತ್ತೈತಿ ಒಳಗ. ಹೊಡ್ತಾವ, ಕುಟ್ಟಿದ್ರು ಹೊಡ್ತ ಬೀಳಾಗತ್ತಾವ, ಕುಟ್ಟುದು ಕಾಣವಲ್ದು. ನೋಡ್ರಿ, ವಿಚಾರ ಮಾಡ್ರಿ. Otherwise, everyone is very dharmic when they have to take decision with regard to somebody else. ಯಾರ ನಮಗ್ ಪರಿಚಯ ಇಲ್ಲ, ಅಲ್ಲಿ ಅವ ಯಾವನು ಗೊತ್ತಿಲ್ಲ, ಅವ್ನಿಗೆ ಶಿಕ್ಷೆ ಕೊಡ್ಬೇಕು, ಯೋಗ್ಯ ಶಿಕ್ಷೆ ಕೊಟ್ಟಿರ್ಬೇಡ್ರಿ. ನಾವು ಒಂದ್ ಇಂಕ್ರಿಮೆಂಟ್ ಸ್ಟಾಪ್. ಬೇಕಾದವ ಅಳಿಯ ಇರ್ಲಿ, ಬೇಕಾದವ ಇರ್ಲಿ, ನಾವು ಸ್ವತಃ ಮಗ ಇರ್ಲಿ, ಸ್ವಂತ ಮಗನ ಇರ್ಲಿ ಅವ. ಸೊ ವೈ ವಿ ಆರ್ ನಾಟ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ? ಯಾಕೆ ನಮಗಷ್ಟು ಸ್ವಚ್ಛ ವಿಚಾರ ಮಾಡಕ್ ಆಗುದಿಲ್ಲ? ಇವನ್ ದೇ ಸೇ, even the best doctor will find it difficult to do very difficult surgery to his own kids and kin if the patient happens to be his own child. ದೊಡ್ಡ ಫೇಮಸ್ ಡಾಕ್ಟರ್ ಇರ್ತಾನೆ, ಆಪರೇಷನ್ ಮಾಡ್ಬೇಕಾಗೈತಿ, ಅದು ಪೇಷಂಟ್ ಮಗು ಇದ್ದಾಗ ಆಪರೇಷನ್ ಮಾಡಕ್ ಆಗುದಿಲ್ಲ. ರಾಗ ಉತ್ಪತ್ತಿ ಆಕತ್ತಲ್ಲೇ, ಪ್ರೀತಿ ಹೋಗಿ ರಾಗ ಆಗ್ತದೆ. ಮತ್ತೊಂದು ಪೇಷಂಟ್ ಇದ್ದಂದ್ರೆ ಅದನ್ನ ಕಳಿಬೇಕು ಅನ್ನುವಂಥದ್ದು ಆಪರೇಷನ್ ಸಕ್ಸಸ್ಫುಲ್ ಆಗ್ತದೆ. ಆ ಆಪರೇಷನ್ ಮಾಡಿಸ್ಕೊಳ್ಳುವಂತ ಪೇಷಂಟ್ ಮಗ ಇದಾನಂದ್ರೆ ಕೈ ನಡಕ್ತಾವ, ನೋಡ್ರಿ. ಒಂದ್ ಅನುಭವ ಹೇಳ್ತಾರ, ಅದನ್ನ ತಗೊಂಡು ನಾವು ನಮ್ಮ ವೃತ್ತಿಗೆ ಹಚ್ಕೋಬಹುದು. ರಾಗ ಇದ್ದಾಗ ಹೆಂಗಾಗ್ತದ, ಪ್ರೀತಿ ಇದ್ದಾಗ ಹೆಂಗಾಗ್ತದ ನೋಡ್ರಿ. ವಿಚಾರ ಡಿಫ್ರೆನ್ಸ್ ನೋಡ್ಕೊಡ್ರಿ ಅಂತ ಹೇಳ್ತಾರ. Why? Because it is not, he is not doing as a perfect professionist, but he is doing that as a father. Then the problem comes, and therefore we find that in the first chapter of Gita, Arjuna goes through the problem of raga towards Bhishma and Drona, and this raga leads to shoka, and this shoka leads to moha, and Arjuna finds himself helpless. ಹೆಂಗವ ಡಾಕ್ಟರ್ಗೆ ಆಪರೇಷನ್ ಮಾಡಕ್ ಬರುವಂತ ಒಬ್ಬ ಒಳ್ಳೆ ಸರ್ಜನ್ ಇರ್ತಾನ, ಮಗ ಅದಾನ ಅಥವಾ ಯಾರೋ ರಿಲೇಷನ್ ಅದ ಅಂದ್ರ ಆಪರೇಷನ್ ಮಾಡಕ್ ಕೈ ಹಿಂಜರಿತದ ಏನ್ರಿ? ಅದಕ್ಕೆ ಅನ್ಬೇಕು ರಾಗ. ಆ ರಾಗ ಏನ್ ಮಾಡ್ತದ್ರಿ? ಅದನ್ನ ನೀವು ಏನ್ ಮಾಡ್ತದ ನೋಡಿ, ಒಂದೇ ಅಧ್ಯಾಯದಾಗ ಹೇಳ್ಕೊಂತ ಹೋಗ್ತಾರ ವ್ಯಾಸಾಚಾರ್ಯರು. ಹೆಂಗ್ ಮಾಡ್ತದ ನಿಮ್ಮನ್ನ, ಅದಕ್ಕೆ ಹೆಂಗ ನಿಮ್ಗೆ ಕಬ್ಜಾ ತಗೋತದ ಅಂತಂದ್ರೆ, ಹಂತವಾಗಿ ತಗೋತದ ನಿಮ್ಮನ್ನ. ಮೊದಲು ಏನ್ ಬರ್ತದ? ರಾಗ ಉತ್ಪತ್ತಿ ಆಗ್ತದ. ಯಾಕಂದ್ರೆ ಒಳಗ ರಾಗಕ್ಕಿಂತ ಮೊದಲ ಒಳಗ ಏನಿರ್ತದ? ಅವಿವೇಕ ಇರ್ತದ.
ಮುಸುಕ್ತದ, ವಿಚಾರ ಮಾಡಕ್ ಆಗಂಗಿಲ್ಲ, ಸರಿಯಾದ ಡಿಸಿಷನ್ ತಗೊಳಕ್ ಆಗಂಗಿಲ್ಲ, ತಪ್ಪು ಡಿಸಿಷನ್ ತಗೋತೀವಿ, ಒಂದರ ನಂತರ ಒಂದು ತಪ್ಪು ಡಿಸಿಷನ್ ತಗೋತೀವಿ. ರಾಗ ಇದು ಏನ್ ಮಾಡ್ತದ, ಶೋಕಕ್ಕೆ ಒಳಗಾಗ್ತದ, ಶೋಕ ಹೋಗಿ ಕರ್ಕೊಂಡು ಹೋಗಿ ಎಲ್ಲಾಗ್ತದ, ಮೋಹಕ್ಕೆ ಕರ್ಕೊಂಡು ಹೋಗ್ತದ, ತಪ್ಪು ತಿಳುವಳಿಕೆ ಕರ್ಕೊಂಡು ಹೋಗ್ತದ. ಏನ್ ಡಿಸಿಷನ್ ಮಾಡ್ತೀವಿ ಎಲ್ಲ ತಪ್ಪ ಹಾಕವ್ ನೋಡ್ರಿ. ಅವಾಗ ಏನಾಗ್ತದ, 3 ಲೋಕದ ಗಂಡ ಅನಿಸ್ಕೊಂಡವ ಕೆಲಸಕ್ಕೆ ಬಾರದವ ಹಾಕನ. ಯಾವಾಗ ವಿವೇಕ ಶಕ್ತಿ ಕಳ್ಕೊಟ್ಟಾನ, ಯಾವಾಗ ಶೋಕ ಮೋಹಗಳು ಬಂದವನ ಅಂತಃಕರಣ ಪ್ರವೇಶ ಮಾಡ್ತಾವ, 3 ಲೋಕದ ಗಂಡ ಇದ್ದವನ ಏನಾಗ್ಬಿಟ್ಟ, ಕಾರ್ಪಣ್ಯ ದೋಷಕ್ಕೆ ಒಳಗಾದ, ಹೇಡಿ ಅನಿಸ್ಕೊಳಗತ್ತಾನ. ಅಂಡ್ ದ ಮೂಮೆಂಟ್ ಹಿ ಡಿಸ್ಕವರ್ಸ್ ದ ಹೆಲ್ಪ್ಲೆಸ್ನೆಸ್ ಹಿ ಸರೆಂಡರ್ಸ್ ಟು ಲಾರ್ಡ್ ಕೃಷ್ಣ. ಯಾವಾಗ ಅವಂಗ ನನ್ನ ಕಡೆಯಿಂದ ಇದು ನೀಗುದಿಲ್ಲ, ನನಗ್ ಹೊರಗಿಂದ ಒಂದು ಸಹಾಯ ಬೇಕು, ನನ್ನಷ್ಟಕ್ಕೆ ನನಗ ಬುದ್ಧಿ ಹೇಳಕ, ನಾವ್ ಮಂದಿಗೆ ಬುದ್ಧಿ ಹೇಳ್ತೇವೆ, ನಮಗ್ ಬುದ್ಧಿ ಹೇಳಕೊಳಕ್ ಆಗೋದಿಲ್ರಿ. ಅದಕ್ಕೆ ಯಾರ್ದೋ ಮುಂದೊಬ್ಬ ಹೊರಗಿಂದ ಸಹಾಯ ಬೇಕು ಅಂತ ಬಯಸ್ತಾನ ಮನುಷ್ಯ. ಇದು ಮನುಷ್ಯನ ದುರ್ಬಲತೆ. ಪ್ರತಿಯೊಬ್ಬರಿಗೂ ಅದ. ಇದು ಎಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿಗೂ ಒಂದೊಂದು ಕ್ಷಣದಾಗ ಇದು ಬಂದ್ ಹಾದು ಹೋಗಿರ್ತದ. ಆದ್ರೆ ಪುಣ್ಯಕ ಭಗವಂತಗ ಸಿಕ್ಕ, ಅರ್ಜುನಗ ಭಗವಂತ ಸಿಕ್ಕ, ನಮಗ್ ಸಿಗ್ಬೇಕಲ್ರಿ. ಅವನ್ ಪುಣ್ಯ ಇತ್ತು, ಸಿಕ್ಕಾನ. ಹೂ ನೋಸ್ ದ ಮೆಡಿಸಿನ್, ಅದಕ್ಕೆ ಏನು ಕೊಡ್ಬೇಕು ಅನ್ನೋದು ಔಷಧ ಕೊಟ್ಟ ಇದ್ದಂತ ಡಾಕ್ಟರೇ ಸಿಕ್ಕ ನಮಗೆ ಯಾರು ಸಿಗ್ಲಿಲ್ಲ ಬಿಡ್ರಿ. ನಾವ್ ಹಂಗ ಕತ್ತಲಾಗ ಹುಡುಕ್ಯಾಡಿವಿ. ಅಂಡ್ ದೇರ್ ಫೋರ್ ವಾಟ್ ಈಸ್ ದ ಕ್ವಾಲಿಫಿಕೇಶನ್ ಆಫ್ ದ ಸ್ಟೂಡೆಂಟ್? ಅಂದ್ರೆ ಏನಪ್ಪಾ ಅರ್ಹತೆ ಶಿಕ್ಷಣ ಈ ಒಂದು ವಿದ್ಯಾರ್ಥಿದು? ಡಿಸ್ಕವರಿ ಆಫ್ ಹ್ಯೂಮನ್ ಪ್ರಾಬ್ಲಮ್ ಈಸ್ ದ ಬೆಸ್ಟ್ ಕ್ವಾಲಿಫಿಕೇಶನ್. ಮನುಷ್ಯನಲ್ಲಿ ನನ್ನಲ್ಲಿ ರಾಗದ, ನನ್ನಲ್ಲಿ ಶೋಕದ, ನನ್ನಲ್ಲಿ ಮೋಹ ಅದ. ಆ ಮೋಹ ಇದಕ್ಕ ಭವರೋಗ ಅಂತಾರ, ಇದಕ್ಕ ಔಷಧ ತಗೋಬೇಕು ನಾನು. ಇದು ಒಂದು ಕಾಯಿಲೆ, ಇದನ್ನ ಕಂಡು ಹಿಡ್ಕೊಂಡು ದವಾಖಾನಿಗೆ ಹೋಗಿ ಎಲ್ಲಿ ಸಿಗ್ತೈತಿ ಔಷಧ ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಸಿಗ್ತದ. ಅವ್ರು ಹುಡುಕೊಂಡು ಹೋಗುವಂತದ್ದು ಎಷ್ಟು ಮಂದಿ ಹುಡ್ಕೊಂಡು ಹೋಗ್ಯವ್ರಿ? ಗುರ್ತಿಸೇವಿ ನಮಗ್ ಇದು ರೋಗ ಅನ್ನೋದು? ಗುರ್ತಿಸೇವಿ? ಇಲ್ಲ. ಹಂಗೇನಿಲ್ರಿ, ಗುರ್ತಿಸೋದಂತ ಇದಕ್ ಬಂದೇವ್ರೀಗ. ಏನೋ ಒಂದ್ ಪುಣ್ಯ ಎಳ್ಕೊಂಡ್ ಬಂದದ, ಅದನ್ನು ನಾವು ಇನ್ನೂ ಪಕಡ್ಯಾಗ ಇನ್ನೂ ಸಂಸಾರ ಇಟ್ಕೊಂಡೆ ಕೆಳಗ್ ಬಂದಿವಿ ಸಮಯ. ಅಲ್ಲ ಇಷ್ಟರ ಬಂದೇವ್ರಲ್ಲ, ಅದನ್ನ ಹೇಳ್ರಿ. ಅಲ್ಲ ಏನಾಕತಿ ಅದರಿಂದ? ಏನಾಕತಿ? ಆಗಂಗಿಲ್ಲ. ಆಗಲ್ಲ ಅನ್ನಕ್ ಹೋಗ್ಬೇಡ್ರ. ಬದಲಾವಣೆ ಆಗೋದಿಲ್ಲ. ನಿಮಗೆ ಜ್ಞಾನ ಆಗ್ಬಹುದು, ಬದಲಾವಣೆ ಆಗೋದಿಲ್ಲ. ನಮ್ಮದು ವ್ಯಕ್ತಿಗತವಾದಂತ ಮತ್ತು ಏನ್ ಹುಡುಕಾಗತ್ತೇವಲ್ಲ, ಅದು ಎಲ್ಲಿ ಹುಡುಕಾಗತ್ತೇವಲ್ಲ ಅದು ಹುಡುಕುದ್ ಬಿಡುದಿಲ್ಲ ನಾವ. ವಾಟ್ ಈಸ್ ದ ನೆಟ್ ರಿಸಲ್ಟ್? ನೆಟ್ ರಿಸಲ್ಟ್ ಹೇಳಾಗತ್ತೇನ, ನನಗೆ ಹೇಳಾಕ್ ಬಂದೈತಿ, ನಿಮಗೆ ಕೇಳಾಕ್ ಬಂದೈತಿ. ಇಷ್ಟ ಬೇರೆಯಾಗಿ ಉಳಿದ ಮಂದಿಯಿಂದ. ಆದ್ರೆ ನಾವ್ ಇನ್ನೂ ಪಕ್ಕ ವಿವೇಕಾನಂದರಾಗಿಲ್ಲ, ಸಿದ್ಧಾರೂಢರಾಗಿಲ್ಲ. ಅಲ್ಲ ಅದ ಟೈಮ್ ಹಿಡಿಬಹುದ್ರಿ, ಅದ್ರ ಹೊಕ್ಕಿವಲ್ರಿ. ಆಗ್ರಿ ಹಂಗಾರ ಆಗ್ರಿ, ನಮಗೂ ಒಟ್ಟು ಹಂಗ ಆಗುವಂಗ ಆಶೀರ್ವಾದ ಮಾಡ್ರಿ ಸ್ವಾಮ್ಯಾರ. ಸಂಶಯ ಮಾಡ್ಕೊಬೇಡ್ರಿ ಒಟ್ಟ. ಸಂಶಯ ಮಾಡಿದ್ರೆ ಕೂಟ್ರಾಗ ಬೆಳ್ಳಂದಂಗ್ರಿ. ಕುಡಿಗಡ್ಡ ಬೆಳಗಾಡ್ಲ ಅಂತ. And therefore, what is the qualification of the student? Is discovery of human problem is the basic qualification of the student. ಗುರ್ತಿಸ್ಯಾನ ನಮ್ ಕಡೆ 3 ಕಾಯಿಲೆ ಅದಾವಂತ ಗುರ್ತಿಸಿದಾವ ಯೋಗ್ಯವಾದಂತ ವಿದ್ಯಾರ್ಥಿ ಭಗವದ್ಗೀತೆ ಅಭ್ಯಾಸ ಮಾಡ್ಲಿಕ್ಕೆ. Because without discovering the problem, he will never know the relevance of the remedy. ನಮ್ಗೆ ರೋಗ ಇದ್ದಿದ್ದ ಗೊತ್ತಿಲ್ಲ ಅಂದ್ರೆ ಔಷಧ ಯಾಕೆ ಕುಡಿಬೇಕಂತ ನಾವು? ಶ್ರವಣ ಮನ ನಿಧ್ಯಾಸನ ಯಾಕೆ ಮಾಡ್ಬೇಕ್ರಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಹತ್ರ ಯಾಕೆ ಹೋಗ್ಬೇಕು? ಅವನು ನಮ್ಮಂಗ ಉಂತಾನ ತಿಂತಾನ, ಅವನ ಕಡೆ ಯಾಕೆ ಹೋಗ್ಬೇಕು? ಅವಂಗ ಬಾ ಅಂದ್ರೆ ನಾ ಹೇಳ್ತೇನೆ ಅಂತಾನ. ಸೊ ದೇರ್ ಫೋರ್ ಡಿಸ್ಕವರಿ ಆಫ್ ದ ಪ್ರಾಬ್ಲಮ್ ಈಸ್ ದ ಭವರೋಗ ಐತಿ ಅನ್ನೋದು ಡಯಾಗ್ನೋಸ್ ಮಾಡೋದು ಏನದ ಬಹಳ ಮುಖ್ಯವಾದಂತದ್ದು. ಅದಕ್ಕ ಶಿಷ್ಯ ತಯಾರಾದ್ನಂದ್ರ ಗುರು ಎದುರಿಗೆ ಸಿಗ್ತಾನ ನೋಡ್ರಿ, ಅದು ಒಂದ್ ಮಜಾ ಐತಿ. ನಮ್ಮಲ್ಲಿ ಶಿಷ್ಯತ್ವ ಬಂತು ಅಂದ್ರೆ ಗುರು ಎಲ್ಲರ ಬಂದ್ ಸಿಗ್ತಾನೆ, ಯಾವ್ದೋ ರೂಪದಾಗ ಗುರುನ್ ಕಳ್ಸೇ ಬಿಡ್ತಾನೆ ದೇವ್ರು. ಅಲ್ಲ ಈಗೆಲ್ಲ ಹಿಂಗಾರಿದ್ ಮತ್ ಈಗ ಇಷ್ಟೆಲ್ಲ ಸೇವಕೈತಿ ಎಲ್ಲ ಗುರು ಸೇವಕೈತಿ ಇಷ್ಟ ವ್ಯವಸ್ಥೆ ಆಗ್ಬೇಕೈತಿ, ಮತ್ ಹಂಗಿದ್ರೆ ಸಿಗ್ತದ್ರಿ. ಅದ ವಾಟ್ ಈಸ್ ದ ಕ್ವಾಲಿಫಿಕೇಶನ್ ಆಫ್ ಗುರು? ಹಂಗಾರೆ ಗುರುವಿನ ಲಕ್ಷಣ ಏನು? ಫಸ್ಟ್ಲಿ ಈ ಶುಡ್ ಬಿ ಫ್ರೀ ಫ್ರಾಮ್ ದಟ್ ಡಿಸೀಸ್. ಮೊದಲು ಅವಂಗ ಇರಬಾರ್ದು ರೋಗ. ಯಾವ? ರಾಗ, ಶೋಕ, ಮೋಹ ಕಳ್ಕೊಂಡಿರ್ಬೇಕು ಗುರು ಆದವ. ಅಂಡ್ ಆಲ್ಸೋ ಈ ಶುಡ್ ನೋ ದ ರೆಮಿಡಿ. ಹಂಗಾರೆ ಬೇರೆಯವರಿಗೆ ಔಷಧ ಕೊಡುವಂತ ಶಕ್ತಿನೂ ಅವ್ನು ಗೊತ್ತಿರ್ಬೇಕು. The one who is in the form of is from the problem,
one who is from the problem, and then one who knows the remedy. That person is a guru. And here we find Arjuna has the qualification to be the disciple, and Krishna more than a qualified guru. And since two qualified people come together, the conditions are ideal for spiritual dialogue to take place. And therefore dialogue starts from 11th verse of the second chapter. ಹಂಗಾರೆ ಏನಾತ್ರಿ ಅಂದ್ರೆ ರೋಗವನ್ನ ಗುರುತಿಸಿದಂತ ಅರ್ಜುನ ಅದಾನೆ, ಆ ಔಷಧಿ ಕೊಡುವಂತ ಒಬ್ಬ ಡಾಕ್ಟರ್ ಅದಾನೆ, ಕೃಷ್ಣನಂತ ಗುರು ಇಲ್ಲ, ಅರ್ಜುನಂತ ಶಿಷ್ಯ ಇಲ್ಲ. ಈ ವೇದಿಕೆ ಪ್ರಾರಂಭ ಆತು, ಹಂಗಾರೆ ಶಿಕ್ಷಣವನ್ನ ಪ್ರಾರಂಭ ಮಾಡೋಣ ಅಂತಾರ. ದೀಸ್ ಆರ್ ದ ಟೂ ಪರ್ಪಸ್ ಆಫ್ ದ ಫಸ್ಟ್ ಚಾಪ್ಟರ್. ಆದ್ದರಿಂದ 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗಕ್ಕೆ ಏನಪ್ಪಾ ಅಂದ್ರೆ ಇವು ಎರಡು ಪರ್ಪಸ್ ಅದಾವ, ಮುಖ್ಯವಾಗಿ ಅವಶ್ಯಗಳ ಅದಾವ. ಏನದ? ಪ್ರೆಸೆಂಟಿಂಗ್ ದ ಪ್ರಾಬ್ಲಮ್, ಪ್ರೆಸೆಂಟಿಂಗ್ ದ ಗುರು ಅಂಡ್ ಶಿಷ್ಯ. ಮೊದಲ ಸಮಸ್ಯೆ ಏನಂದ ಅನ್ನೋದು ಗೊತ್ತಿಡಬೇಕು, ಆ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳುವಂತವ್ರು ಯಾರದಾರ ಅನ್ನೋದು ಗೊತ್ತಿರಬೇಕು. ಹೂ ಈಸ್ ದ ಬ್ಯಾಕ್ಗ್ರೌಂಡ್? ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ವಿಲ್ ಎಂಟರ್ ಇನ್ ಟು ದಿ ವರ್ಸ್ ಅರ್ಜುನ ವಿಷಾದ ಯೋಗ. ಇಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾವು ಏನದ ಭಗವದ್ಗೀತೆ ಪ್ರಾರಂಭ ಮಾಡೋಣ. ಅರ್ಜುನ ವಿಷಾದ ಯೋಗ. ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಕೇಳ್ತಾನ, ವಾಟ್ ಡಿಡ್ ಮೈ ಪೀಪಲ್ ಅಂಡ್ ಪಾಂಡವಾಸ್. ನೋಡ್ರಿ ಹೆಂಗದನವ ಧೃತರಾಷ್ಟ್ರ, ಕುರುಡ. ನಾವೆಲ್ಲ ಕುರುಡ್ರೆ. ಅವ ಏನ್ ಕೇಳ್ತಾನ, ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಹೂ ವೇರ್ ಈಗರ್ ಟು ಫೈಟ್, ಇಬ್ರು ಯುದ್ಧ ಮಾಡಕ್ ಹೋಗಿದ್ರಲ್ಲ, ಹೂ ಹ್ಯಾವ್ ಅಸೆಂಬಲ್ಡ್ ಇನ್ ದಿ ಹೋಲಿ ಲ್ಯಾಂಡ್ ಆಫ್ ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಅನ್ನುವಂತ ಪವಿತ್ರವಾದ ಭೂಮಿ ಮ್ಯಾಗ ಯುದ್ಧ ಮಾಡಕ್ ಸೇರ್ಯಾರಲ್ಲ, ನನ್ನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು. ಏ ಸಂಜಯ, ಅವ್ರು ಏನ್ ಮಾಡಾಕತ್ತಾರ ನೋಡಿ ಹೇಳಪ್ಪ. ಅವನ ಕೈಯಾಗ ಟಿವಿ ಇತ್ರಿ, ಸಂಜಯನ ಕೈಯಾಗ ಟಿವಿ ಕೊಟ್ಟಿದ್ದವ, ದೂರದರ್ಶನ ಇತ್ತಂತ ಅವಾಗ. ಆ ಯುದ್ಧದ ಭೂಮಿ ಒಳಗೆ ಏನಾಗತ್ತಿದ್ದ ಅನ್ನೋದನ್ನ ಇವ ಟಿವಿ ಒಳಗ ಅಂಗೈ ಒಳಗ ನೋಡ್ತಿದ್ದ, ಹೇಳ್ತಿದ್ದ. ಯಾರು? ಸಂಜಯ ಧೃತರಾಷ್ಟ್ರನಿಗೆ. ಸಂಜಯ ಡಿಫೈನ್ಸ್ ದಿ ಅರೇಜ್, ಯುದ್ಧ ಭೂಮಿಯನ್ನು ವರ್ಣನೆ ಮಾಡ್ತಾನೆ. 2 ರಿಂದ 20ನೇ ಶ್ಲೋಕದವರೆಗೆ ಯುದ್ಧ ಭೂಮಿ ಹೆಂಗಿತ್ತು ಅಂತ ಹೇಳ್ತಾನ. 2 ರಿಂದ 20ನೇ ಶ್ಲೋಕದವರೆಗೆ ರಣಭೂಮಿ ಹೆಂಗಿತ್ತು ಅದನ್ನ ವರ್ಣನೆ ಮಾಡ್ತಾನೆ. ಈಗ ಯಾರು? ವ್ಯಾಸಾಚಾರ್ಯರು ತಮ್ಮ ಶಬ್ದಗಳಿಂದ ವರ್ಣನೆ ಮಾಡ್ತಾರೆ. ಟೈಮ್ ಎಷ್ಟಾತ್ರಿ? 25. ಮತ್ತ ಆ ವಿಷಯವನ್ನ ನಾಳೆಗೆ ಪ್ರಾರಂಭ ಮಾಡೋಣಂತ್ರಿ. ಇಲ್ಲಿಗೆ ಇವತ್ತಿನ ವಿಷಯವನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ.